ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖರಾದಂತಹ ಶ್ರೀಯುತ ರಾಜೇಶ್ ಪದ್ಮಾರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ಬಾರಿ 100ರ ವಸಂತ. ತಮಗೆ ಈ ವಿಶೇಷ ಸಂದರ್ಭದ ಹಾರ್ದಿಕ ಶುಭಾಶಯಗಳು ಸರ್. ಒಟ್ಟಾರೆ ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ಏನು, ಅದರ ಕಾರ್ಯ ಚಟುವಟಿಕೆಗಳೇನು ಅನ್ನೋದನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸರ್, RSS ಅಂದರೆ ಏನು? RSS ಅನ್ನುವಂಥದ್ದು ಈ ದೇಶದ ಪುನರುತ್ಥಾನಕ್ಕೋಸ್ಕರ, ಈ ದೇಶದ ಪರಮ ವೈಭವಕ್ಕೋಸ್ಕರ, ಈ ದೇಶದ ಜನರೇ ಒಂದು ಸಾಂಸ್ಕೃತಿಕ ಆಂದೋಲನದ ಭಾಗವಾಗಿ ದೇಶಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಶುರುವಾಗಿ ಇದೀಗ ವಿಜಯದಶಮಿಗೆ 100ನೇ ವರ್ಷ ಆಗ್ತಾ ಇದೆ. 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಆಗ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದಂತಹ ಒಬ್ಬ ಕಾಂಗ್ರೆಸ್ ನೇತಾರ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನು ಅವರ ಜೊತೆಗೆ ಇದ್ದ 17 ಸಹವರ್ತಿಗಳೊಂದಿಗೆ ಮಾತನಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನು ಮುಂದಿಟ್ಟರು. ಅವರೆಲ್ಲರ ಸಹಮತ, ಅವರೆಲ್ಲರ ಸಲಹೆ ಆಧಾರದ ಮೇಲೆ ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. 1925ನೇ ಇಸ್ವಿಯ ಸೆಪ್ಟೆಂಬರ್ 27 ಅಂದರೆ ಅವತ್ತಿನ ವಿಜಯದಶಮಿ ದಿನ ಸಂಘ ಪ್ರಾರಂಭ ಆಯಿತು. ಈ ವರ್ಷದ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನು ಪೂರೈಸುತ್ತೆ. ಅವತ್ತು ಪ್ರಾರಂಭ ಮಾಡಿದಾಗ ಸ್ವಾತಂತ್ರ್ಯ ಸಂಗ್ರಾಮದ ಮಂಚೂಣಿಯಲ್ಲಿದ್ದಂತಹ ಒಬ್ಬ ಕಾಂಗ್ರೆಸ್ ನೇತಾರ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ಸುಮಾರು 17 ಮಂದಿ ಸಮಾನ ಮನಸ್ಕ ಅವರ ಸಹವರ್ತಿಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನ ಅವರ ಜೊತೆ ಹಂಚಿಕೊಂಡ್ರು. ಅವರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರೀತಿಯ ಒಂದು ಸಾಮಾಜಿಕ ಸಾಂಸ್ಕೃತಿಕ ಆಂದೋಲನ ಈ ದೇಶದಲ್ಲಿ ಬರಬೇಕು. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವಂಥದ್ದು, ಅವರು ಈ ದೇಶವನ್ನ ಬಿಟ್ಟು ಹೋಗುವಂಥದ್ದು ಒಂದು ಭಾಗ. ಅದಾದ ನಂತರ ಭಾರತವನ್ನ ಈ ದೇಶವಾಸಿಗಳು, ಭಾರತೀಯರೇ ತಮ್ಮ ಒಂದು ಸಾಮಾಜಿಕ ಸಾಂಸ್ಕೃತಿಕ ಕಳಕಳಿಯ ಮೂಲಕ ಪರಮ ವಿಭವಕ್ಕೆ ಕೊಂಡು ಹೋಗಬೇಕು ಅನ್ನುವ ಒಂದು ಸೋಷಿಯೋ ಕಲ್ಚರಲ್ ಮೂವ್ಮೆಂಟ್, ಒಂದು ಆಂದೋಲನವನ್ನ ಪ್ರಾರಂಭ ಮಾಡಿದರು. ಸಂಘ ಪ್ರಾರಂಭ ಮಾಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS ಆ ರೀತಿಯ ಹೆಸರುಗಳು ಕೂಡ ಇದಕ್ಕೆ ಇರಲಿಲ್ಲ. ಆ ಹೆಸರು ಬಂದದ್ದೇ 1926ನೇ ಇಸ್ವಿಯ ಏಪ್ರಿಲ್ ತಿಂಗಳಲ್ಲಿ ಬಂತು. ಹೀಗೆ ನಿಧಾನಕ್ಕೆ ಸಂಘದ ಯೋಚನೆಗಳು, ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಮಹಾರಾಷ್ಟ್ರದ ನಾಗ್ಪುರದಿಂದ ಪ್ರಾರಂಭಗೊಂಡ ಸಂಘ ಯಾತ್ರೆ ಕ್ರಮೇಣ ನಾಗ್ಪುರದ ಪಕ್ಕದ ಕೆಲವೊಂದು ಊರುಗಳು, ನಾಸಿಕ್, ವಾರ್ಧಾ, ಮುಂಬೈ, ಪುಣೆ ಮುಂತಾದ ನಗರಗಳು, ನಂತರ ಬೇರೆ ಬೇರೆ ಪ್ರಾಂತಗಳಿಗೆ RSS ವಿಸ್ತಾರ ಆಗ್ತಾ ಹೋಯಿತು. ಇವತ್ತು ಇಡೀ ದೇಶದಲ್ಲಿ ಸುಮಾರು 83,000 ಕಡೆಗಳಲ್ಲಿ ಸಂಘದ ದಿನನಿತ್ಯದ ಗ್ಯಾದರಿಂಗ್ ಶಾಖೆಗಳು ನಡೀತಾ ಇದೆ. ಸುಮಾರು 32,000ಕ್ಕೂ ಹೆಚ್ಚು ಕಡೆಗಳಲ್ಲಿ ವಾರಕ್ಕೊಮ್ಮೆ ನಾವು ಸೇರ್ತೀವಿ, ಅದನ್ನು ಮಿಲನ್ ಅಂತ ಕರಿತೀವಿ. ಸುಮಾರು 12,000 ಕಡೆಗಳಲ್ಲಿ ತಿಂಗಳಿಗೆ ಒಮ್ಮೆ RSSನ ಒಂದು ಮಂತ್ಲಿ ಗ್ಯಾದರಿಂಗ್ ಆಗುತ್ತೆ. ಇದೆಲ್ಲ ಸೇರಿದ್ರೆ 1 ಲಕ್ಷಕ್ಕೂ ಮಿಕ್ಕ ಕಡೆಗಳಲ್ಲಿ ಇಡೀ ಭಾರತದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ದೇಶದ ಹೊರಗಡೆ ಕೂಡ 53 ದೇಶಗಳಲ್ಲಿ RSSನ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಹೀಗಾಗಿ ಪ್ರಾರಂಭದಿಂದ ಇದುವರೆಗೆ ಕಳೆದ 100 ವರ್ಷಗಳಲ್ಲಿ RSS ತನ್ನ ಚಟುವಟಿಕೆಗಳನ್ನು ವಿಸ್ತೃತಗೊಳಿಸ್ತಾ ಸಮಾಜದ ಎಲ್ಲ ವರ್ಗದ ಜನರನ್ನ ತನ್ನ ಚಟುವಟಿಕೆ ಭಾಗವನ್ನಾಗಿ ಮಾಡ್ತಾ ವಿಸ್ತೃತವಾಗಿ ಬೆಳೆದು ನಿಂತಿದೆ. ಸಮಾಜದ ಸ್ವೀಕೃತಿ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದೊರೆತಿದೆ. ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಪರಮಪೂಜ್ಯ ಡಾಕ್ಟರ್ ಜಿ ಅಂತ ಹೇಳಿ ಕರೀತೀವಿ. ಅವರು ಈ ಸಂಘವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಯಾಕೆ ಅವರಿಗೆ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಅನ್ನಿಸ್ತು ಸರ್? ಇದರ ಹಿನ್ನೆಲೆಯನ್ನ ಸ್ವಲ್ಪ ಹಂಚಿಕೊಳ್ಳೋದಾದ್ರೆ. ಸಂಘ ಪ್ರಾರಂಭ ಮಾಡದಿದ್ದಾಗ ಆಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯ ಸಂಗ್ರಾಮ ದೇಶದಲ್ಲಿ ನಡೀತಾ ಇತ್ತು. ಬ್ರಿಟಿಷರ ಆಳ್ವಿಕೆ ದೇಶದಲ್ಲಿ ಇತ್ತು. ಬ್ರಿಟಿಷರ್ನ ಈ ದೇಶದಿಂದ ಓಡಿಸ್ಬೇಕು ಅಂತಕ್ಕಂಥ ಸಂಗ್ರಾಮ ಏನಿದೆ ಅದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಸರು ಕೂಡ ಇತ್ತು. ಆ ಹೆಸರನ್ನು ಕೂಡ ಬಹಳ ಯೋಚನೆಯಿಂದ ನಮ್ಮ ಹಿರಿಯರು ಬಹುಶಃ ಇಟ್ಟಿದ್ರು. ಸ್ವ ಅಂದ್ರೆ ನಮ್ಮದು, ತನ್ನತನ ಅಂತ ಅರ್ಥ. ತಂತ್ರ ಅಂದ್ರೆ ಅದೊಂದು ಹಿಂದಿ ಶಬ್ದ. ತಂತ್ರ ಅಂದ್ರೆ ವ್ಯವಸ್ಥೆ ಅಂತ ಅರ್ಥ. ನಮ್ಮ ವ್ಯವಸ್ಥೆ ಬೇಕು, ಬ್ರಿಟಿಷರ ವ್ಯವಸ್ಥೆ ಅಲ್ಲ. ಅವರ ಶಿಕ್ಷಣ ವ್ಯವಸ್ಥೆ ಇತ್ತು, ಅವರ ನ್ಯಾಯಾಂಗ ವ್ಯವಸ್ಥೆ ಇತ್ತು, ಅವರ ಕಾನೂನುಗಳಿತ್ತು, ಎಲ್ಲವೂ ನಮ್ಮದಾಗಬೇಕು.
ಇನ್ನೊಂದು ಅರ್ಥ ಇರುವಂಥದ್ದು ಥಾಟ್ಸ್ ಅಥವಾ ಐಡಿಯಾಸ್, ಭಾರತೀಯ ಯೋಚನೆಗಳು ಇರಬೇಕು. ಬ್ರಿಟಿಷರ ಯೋಚನೆಗಳೆಲ್ಲವೂ ಕೂಡ ಸಂಕುಚಿತವಾಗಿ ವ್ಯಕ್ತಿ ಕೇಂದ್ರಿತವಾಗಿತ್ತು. ಆದರೆ ಭಾರತೀಯ ಯೋಚನೆಗಳು ಸರ್ವೇ ಭವಂತು ಸುಖಿನಃ, ಜಗತ್ತಿನ ಸುಖ ಆಗಲಿ, ವಸುಧೈವ ಕುಟುಂಬಕಂ, ಈ ರೀತಿಯ ವಿಶಾಲ ಚಿಂತನೆ ಭಾರತದಿತ್ತು. ಹಾಗಾಗಿ ಭಾರತದ ಚಿಂತನೆಗಳನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಹೋರಾಟ, ಅದು ಸ್ವಾತಂತ್ರ್ಯ ಹೋರಾಟ ಆಗಿತ್ತು. ಆದರೆ ಬ್ರಿಟಿಷರು ಭಾರತದಿಂದ ಹೋದ ತಕ್ಷಣ ದೇಶ ಮತ್ತೆ ಪುನಃ ಅಭಿವೃದ್ಧಿಯ ಪಥದಲ್ಲೇ ಇರುತ್ತೆ ಅನ್ನೋಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಭಾರತೀಯರಿಗೆ ಆ ರೀತಿಯ ಸಾಮಾಜಿಕ ಒಳನೋಟಗಳು ಬೇಕಿತ್ತು. ವಿಶೇಷವಾಗಿ 1897 ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ 4 ವರ್ಷ ನಂತರ ಭಾರತಕ್ಕೆ ಬಂದಾಗ ಮದ್ರಾಸಲ್ಲಿ ಒಬ್ಬರು ಯುವಕರು ಅವರಿಗೆ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ಈಗ ದೇಶವ್ಯಾಪಿಯಲ್ಲಿ ಯಾರು ರಾಷ್ಟ್ರೀಯ ನಾಯಕರಿಲ್ಲ, ನೀವು ಇಂಗ್ಲಿಷ್ ಬಲ್ಲವರು, ದೇಶಾದ್ಯಂತ ಓಡಾಡಿದ್ದೀರಾ, ಅಮೆರಿಕ ಯುರೋಪ್ ಹೋದ ಅನುಭವ ತಮಗಿದೆ, ತಾವ್ಯಾಕೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಾಣಿಯನ್ನ ನೇತೃತ್ವವನ್ನು ವಹಿಸಬಾರದು? ಆಗ ವಿವೇಕಾನಂದ್ರ ಅವರನ್ನ ಕರೆದು ಕೇಳ್ತಾರೆ, ಖಂಡಿತ ವಹಿಸಬಹುದು, ನಿಂಗೆ ಸ್ವಾತಂತ್ರ್ಯ ಬೇಕಾ? ನಾಳೆ ಬೆಳಿಗ್ಗೆ ಸೂರ್ಯೋದಯದೊಳಗೆ ನಾನು ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ. ಐ ವಿಲ್ ಗೆಟ್ ದ ಫ್ರೀಡಮ್ ಬೈ ಡಾನ್, ವೆರ್ ಆರ್ ದ ಮೆನ್ ಟು ಡೈಜೆಸ್ಟ್ ಇಟ್. ಬರುವ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುವ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳತಕ್ಕಂಥ ಜನತೆ ಇಲ್ಲಿದ್ದಾರೆ. ನಾವೀಗಲೂ ಕೂಡ ಸಾಮಾಜಿಕವಾಗಿ ವಿಘಟಿತರಾಗಿದ್ದೇವೆ, ಬಿರುಕಿದೆ, ಜಾತಿ ಕಾರಣಕ್ಕೋಸ್ಕರ ಜಗಳ ಇದೆ. ಸಮಾಜ ಏಕತೆಯಿಂದ ಒಂದಾಗಿ ಯೋಚನೆ ಮಾಡುವ ತನಕ ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ 100 ಯುವಕರನ್ನು ಕೊಡಬೇಕು. ಉಕ್ಕಿನ ನರಗಳಿರುವ, ಕಬ್ಬಿಣದ ಮಾಂಸಖಂಡಗಳಿರುವ, ಸಿಡಿಲ್ನಂತ ಇಚ್ಛಾಶಕ್ತಿ ಇರುವ 100 ಯುವಕರನ್ನು ಕೊಡಿ ಅನ್ನುವ ಒಂದು ಐತಿಹಾಸಿಕ ಮಾತುಗಳಲ್ಲಿ ನಾವು ಕೇಳಿದ್ವಿ. ಆದರೆ ಯುವಕನಿಗೆ ಗೊತ್ತಾಗ್ಲಿಲ್ಲ, ಇದೆಲ್ಲ ಸಿಗಲೂ ಇಲ್ಲ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಮಗು, ಸ್ವಾತಂತ್ರ್ಯ ಸಿಗತ್ತೆ, ಆದ್ರೆ ಬಂದಿರುವ ಸ್ವಾತಂತ್ರ್ಯವನ್ನ ಅರಗಿಸುವ ಜನರು ನಮ್ಮಲ್ಲಿ ಬೇಕು, ಸಮಾಜ ಮೊದಲು ಗಟ್ಟಿಯಾಗಬೇಕು. ಈ ಮಾತನ್ನ ಅನೇಕ ಸಾಮಾಜಿಕ ಸುಧಾರಕರು ಇಡೀ ದೇಶದಲ್ಲಿ ಕೇಳ್ಕೊಂಡ್ರು. ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವ ಪ್ರಯತ್ನಗಳನ್ನ ಮಾಡಿದ್ರು. ಸ್ವತಃ ಭಗಿನಿ ನಿವೇದಿತಾ ಶಾಲೆಗಳನ್ನ ಬಂಗಾಲದಲ್ಲಿ ತೆರೆದ್ರು. ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಯತ್ನಗಳು ನಡೆಯಿತು. ಹೀಗಾಗಿ ಭಾರತೀಯರು ಭಾರತೀಯ ಸಮಾಜವನ್ನ ಪುನರುತ್ಥಾನ ಮಾಡತಕ್ಕಂಥ ಪ್ರಕ್ರಿಯೆ ಒಂದು ಭಾಗವಾಗಿ 1925 ಇಸ್ವಿಯಲ್ಲಿ, ಆಗ ವೈದ್ಯಕೀಯ ಶಿಕ್ಷಣ ಆಗಿದ್ರು ಕೂಡ, ಮೆಡಿಕಲ್ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವರವರು ಅನ್ನಿಸ್ತಿದ್ರು, ನಾನೀಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ ಕೂಡ, ಆದರೆ ದೇಶದ ಒಟ್ಟಾರೆ ಭವಿಷ್ಯವನ್ನು ಗಮನಿಸಿದ್ರೆ ಒಂದು ವ್ಯತ್ಯಸ್ತ ರೀತಿಯ, ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಚಟುವಟಿಕೆ ಅಗತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ಅವರ ಮೂಲ ಉದ್ದೇಶ ಇದ್ದದ್ದೇ ಈ ಭಾರತ, ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಇದು ಕೇವಲ ಒಂದು ವಾಣಿಜ್ಯದ ರಾಷ್ಟ್ರ ಅಲ್ಲ. ಪಾಶ್ಚಿಮಾತ್ಯ ಜಗತ್ತಲ್ಲಿ ಭಾರತದಲ್ಲಿ ಎಷ್ಟು ದುಡ್ಡಿದೆ, ಆರ್ಥಿಕವಾಗಿ ಹೇಗಿದೆ ಅಂತ ನೋಡ್ತಾ ಇದ್ರೆ ಭಾರತಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ, ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಹೋದಾಗ ಇದೇ ಮಾತನ್ನು ಹೇಳಿದ್ರು, ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಂಟ್ ಆರ್ಡರ್ ಆಫ್ ಮಾಂಕ್ಸ್, ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಈ ರೀತಿಯಲ್ಲಿ ಭಾರತದ ಪರಿಚಯವನ್ನು ಅವರ ಐತಿಹಾಸಿಕ ಚಿಕಾಗೋ ಭಾಷಣದ ಮೊದಲ ಸಾಲಲ್ಲಿ ಅವರು ಹೇಳಿದರು. ಹೀಗಾಗಿ ಭಾರತಕ್ಕೆ ಇರತಕ್ಕಂಥ ಒಂದು ಶ್ರೀಮಂತ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಯನ್ನು ಉಳಿಸೋದಕ್ಕೂ ಕೂಡ ಜನರು ತಯಾರಾಗಬೇಕು. ಹೀಗಾಗಿ ಜನರು ಭಾರತದ ಇತಿಹಾಸ, ಭಾರತದ ವರ್ತಮಾನ, ಭಾರತದ ಭವಿಷ್ಯ, ಈ ಮೂರನ್ನೂ ಯೋಚನೆ ಮಾಡ್ತಕ್ಕಂಥ ಸಾಮಾನ್ಯ ಜನರು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರೀತಿಯ ಒಂದು ಆಂದೋಲನವನ್ನ ಅವರು ಮನಗಂಡು ಅದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಹಿನ್ನೆಲೆ ಇರುವಂಥದ್ದೇ ಭಾರತದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಬೇಕು ಅನ್ನುವಂಥದ್ದು. ಸಂಘ ಸ್ಥಾಪಕರಾದಂತಹ ಡಾಕ್ಟರ್ ಜಿ ಅವರು ಚಿಕ್ಕ ವಯಸ್ಸಿಂದಲೇ ಅವರಿಗೆ ದೇಶ ಪ್ರೇಮ ಇತ್ತು ಅಂತ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಬಹುಶಃ ಅವರು ಶಾಲೆಯಲ್ಲಿ ಒಂದ್ಸಲ ಪಾಠ ಕೇಳ್ತಾ ಇರಬೇಕಿದ್ರೆ ಯಾರೋ ಬಂದು ಸಿಹಿಯನ್ನು ಕೊಡ್ತಾರಂತೆ. ಅವರು ಆ ಸಿಹಿಯನ್ನು ಸ್ವೀಕರಿಸೋದಿಲ್ಲ, ಮತ್ತೆ ಎಲ್ಲರೂ ಉಚ್ಚಕಂಠದಲ್ಲಿ ಒಂದೇ ಮಾತರಂ ಅಂತ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅವರು ಪ್ರಾರಂಭದಿಂದಲೂ, ಅವರ ಹುಟ್ಟಿನಿಂದಲೂ ಕೂಡ ಅವರು ಜನ್ಮದಾತ ದೇಶಭಕ್ತರು. ಅವರು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲೇ ಬ್ರಿಟಿಷರ ಯೂನಿಯನ್ ಜಾಕು, ಬ್ರಿಟಿಷ್ ಸಂಸ್ಕೃತಿ ಇದನ್ನೆಲ್ಲವನ್ನು ನೋಡಿಕೊಂಡು ಅವರಿಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಉಗ್ರ ಕೋಪನೂ ಕೂಡ ಇತ್ತು. ವಂದೇ ಮಾತರಂನ ಸಂದರ್ಭದಲ್ಲಿ ಅವರಿಗೆ ವಂದೇ ಮಾತರಂ ಹೇಳಬಾರದು ಅನ್ನುವ ಒಂದು ತಾಕೀತನ್ನ ಮಾಡಿದಾಗ ಇವರು ಯಾವುದೇ ರೀತಿಯ ಅಳಕಿಲ್ಲದೆ ವಂದೇ ಮಾತರಮ್ಮನ್ನು ಅವರು ಹೇಳ್ತಾರೆ. ಅಲ್ಲಿ ಅನೇಕ ರೀತಿಯ ತೊಡಕುಗಳು ಇದ್ರೂ ಕೂಡ, ತನಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ದೇಶಭಕ್ತಿಯನ್ನು ಪ್ರಕಟ ಮಾಡಲಿಕ್ಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಅವರು ವಂದೇ ಮಾತರವನ್ನು ಹೇಳ್ತಾರೆ. ನಂತರ ಅವರು ಆ ಶಾಲೆಯನ್ನ ಬಿಡಬೇಕಾದಂಥ ಸ್ಥಿತಿಗಳೆಲ್ಲ ಬರುತ್ತೆ ಅನೇಕ ಸಂದರ್ಭಗಳಲ್ಲಿ. ಹೀಗಾಗಿ ಅವರ ಜೊತೆಗಿದ್ದಂತಹ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಅಂಜಿಕೆ ಆದರೂ ಕೂಡ ಯಾವುದೇ ರೀತಿಯ ಅಳುಕನ್ನು ತೋರದೆ
ಒಬ್ಬ ಬಾಲ ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥದ್ದು ನಾವು ಡಾಕ್ಟರ್ ಜಿ ಅವರ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಇನ್ನು ಡಾಕ್ಟರ್ ಜಿ ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಚಿಕ್ಕದಾಗಿ ಪ್ರಾರಂಭ ಆದಂತಹ ಸಂಘ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆಯಲ್ಲ, ಹೇಗೆ ಸಾಧ್ಯ ಆಯಿತು ಸರ್? ಸಾಧ್ಯ ಆಯ್ತು ಅಂದ್ರೆ ಜನರ ಸ್ವೀಕೃತಿ. ಜನರೇ ಸಂಘವನ್ನು ಇವತ್ತು ಮುಂದೆ ಕೊಂಡೋಗ್ತಾ ಇದ್ದಾರೆ. ಸಂಘದ ವಿಚಾರ ಅದು ಎಲ್ಲರ ವಿಚಾರ, ಎಲ್ಲರಿಗೆ ಒಪ್ಪುವ ವಿಚಾರ, ದೇಶದ ವಿಚಾರ. ಯಾರೆಲ್ಲರೂ ಕೂಡ ದೇಶದ ಕುರಿತು ಯೋಚನೆ ಮಾಡತಕ್ಕಂತಹ ಮಾನಸಿಕೆಯನ್ನು ಹೊಂದಿದ್ದಾರೆ, ದೇಶಭಕ್ತಿ ಅವರ ಅಂತರಾತ್ಮದಲ್ಲಿ ಇದೆ, ಅವರಿಗೆಲ್ಲರಿಗೂ ಕೂಡ ಸಂಘದ ವಿಷಯ ಬೇಗನೆ ಸ್ವೀಕಾರ ಆಗುತ್ತೆ. ಕೆಲವೊಮ್ಮೆ ಸಂಘದ ವಿರುದ್ಧ ಆರೋಪಗಳು ಬರುತ್ತೆ, ಇಲ್ಲ ಅಂತಿಲ್ಲ, ಸಾಕಷ್ಟು ಆರೋಪಗಳು ನೀವೆಲ್ಲ ಕೇಳಿದ್ದೀರಾ. ಆದರೆ ಸಂಘವನ್ನ ಅರ್ಥ ಮಾಡಿಕೊಂಡಾಗ, ಸಂಘ ಏನು ಅಂತ ಗೊತ್ತಾದಾಗ, ಸಂಘದ ಬಗ್ಗೆ ನನ್ನದೂ ಒಂದು ಜವಾಬ್ದಾರಿ ಇದೆ ಅನ್ನುವ ಭಾವ ಈ ದೇಶವಾಸಿಗಳಿಗೆ ಬರ್ತಾ ಇದೆ. ಹಾಗಾಗಿ ಕೋಟ್ಯಾಂತರ ಮಂದಿ ಸ್ವಯಂ ಸೇವಕರು ಇವತ್ತು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಿಸ್ವಾರ್ಥವಾಗಿ ತಮಗೇನೂ ಸಿಗದಿದ್ರು ಕೂಡ ಪ್ರಾಮಾಣಿಕತೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಸಂಘದ ವಿಚಾರ ಅದು ನನ್ನ ವಿಚಾರ, ಈ ನೆಲದ ವಿಚಾರ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅನಿಸುವ ರೀತಿಯಲ್ಲಿ ಸಂಘದ ವಿಚಾರ ಇದೆ. ಇದೊಂದು ತೆರೆದ ಸಂಘಟನೆ, ಓಪನ್ ಸಂಘಟನೆ. ಯಾರು ಬೇಕಾದರೂ ಸಂಘದ ಅಂಗಳಕ್ಕೆ ಬರ್ಬೋದು, ಯಾರು ಬೇಕಾದರೂ ಸಂಘದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ಬೋದು. ಸಂಘ ಎಲ್ಲರನ್ನ ಎಲ್ಲ ಕಾಲದಲ್ಲೂ ಸ್ವೀಕಾರ ಮಾಡಿದೆ. ಸಂಘವನ್ನ ಸಮಾಜನೇ ಮುನ್ನಡೆಸ್ತಾ ಇದೆ. ಇವತ್ತು ಯಾವುದೋ ಒಂದು ಊರಲ್ಲಿ, ದೇಶದಲ್ಲಿ, ಅರುಣಾಚಲ ಪ್ರದೇಶದ ಯಾವುದೋ ಒಂದು ಹಳ್ಳಿಯಲ್ಲಿ, ಅಥವಾ ಕರ್ನಾಟಕದ ಕೋಲಾರದ ಅಥವಾ ಚಿತ್ರದುರ್ಗದ ಯಾವುದೋ ಒಂದು ಹಳ್ಳಿಯಲ್ಲಿ RSS ನಡೆಸ್ತಾ ಇರೋದು ಆ ಸಮಾಜದ ಬಂಧುಗಳು ಅಲ್ಲಿ ನಡೆಸ್ತಾ ಇರ್ತಾರೆ. ಅಲ್ಲಿ ಲೋಕಲ್ಸ್ ಅಂತ ನಾವು ಏನು ಕರಿತೀವಿ, ಅವರಿಗೆ ಸಂಘದ ವಿಷಯ ಗೊತ್ತಾಯ್ತು, ಅವರು ಸಂಘವನ್ನು ಅಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಸಂಘ ಆ ರೀತಿಯಲ್ಲಿ ಯಾರು ಸಂಘವನ್ನು ನಡೆಸಬೇಕು ಅಂತ ಮುಂದೆ ಬರ್ತಾರೆ, ಸಂಘದ ಚಟುವಟಿಕೆಗಳನ್ನು ನಾವು ನಮ್ಮ ಊರಲ್ಲಿ ನಡೆಸ್ತೀವಿ, ಸಂಘ ಅವರಿಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಸಂಘವನ್ನ ಇಡೀ ದೇಶದಲ್ಲಿ ಈಗಾಗಲೇ ಹೇಳಿದಾಗ 1 ಲಕ್ಷಕ್ಕೂ ಹೆಚ್ಚು ಕಡೆಗಳಲ್ಲಿ ಸಮಾಜದ ಬಂಧುಗಳೇ ಅವರು ನಡೆಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಸಂಘದ ವಿಚಾರದ ಸ್ವೀಕೃತಿ. ಸಂಘ ಇವತ್ತು 4 ಹಂತಗಳನ್ನು ದಾಟ್ಕೊಂಡು ಬಂದಿದೆ. ಮೊದಲನೇ ಸಂಘದ ಪ್ರಾರಂಭದ ಹಂತದಲ್ಲಿ ಸಂಘದ ಬಗ್ಗೆ ಒಂದು ರೀತಿಯ ಹಾಸ್ಯದ ಭಾವನೆ ಇತ್ತು. ಇವರೇನ ಮಾಡ್ತಾರೆ, RSS ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ ಅನ್ನೋದನ್ನ ಮೂದಲಿಸ್ತಾ RSS ಅನ್ನು ಸ್ವಲ್ಪ ಹಾಸ್ಯ ಮಾಡ್ತಾ ಇದೆ. ಅಪಹಾಸ್ಯದ ಒಂದು ಹಂತ ಇತ್ತು. ಅದಾದ ನಂತರ ಉಪೇಕ್ಷೆಯ ಹಂತ ಬಂತು, ನೆಗ್ಲಿಜೆನ್ಸ್ನ ಹಂತ. ಇವರ ಕೈಯಿಂದ ಏನು ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದು ನೆಗ್ಲಿಜೆನ್ಸ್ ಇತ್ತು. ಇವರೇನು ಕಬಡ್ಡಿ ಆಡ್ತಾರೆ, ಇವರೇನು ಸ್ವಲ್ಪ ಚಿಕ್ಕ ಪುಟ್ಟ ಆಟ ಆಡ್ತಾರೆ, ಇದರಿಂದ ಏನು ದೇಶ ಬದಲಾಗತ್ತೆ ಅನ್ನೋ ರೀತಿಯ ಉಪೇಕ್ಷೆಯ ಹಂತ 2ನೇದು. 3ನೇದು ವಿರೋಧದ ಹಂತ ಬಂತು. RSS ಅನ್ನ ಎಲ್ಲ ಕಾಲಕ್ಕೂ ವಿರೋಧ ಮಾಡ್ತೀವಿ ಅನ್ನುವ ಒಂದು ದೊಡ್ಡ ಸಮಾಜದ ಕೆಲವು ವರ್ಗದ ಮಾನಸಿಕತೆ ಬಂತು. ನಮ್ಮ ಕಾರ್ಯಕರ್ತರ ನಾವು ಕಳ್ಕೊಂಡ್ವಿ, ಕಾರ್ಯಕರ್ತರ ಹತ್ಯೆ ಆಯಿತು, ನಮ್ಮ ಕಚೇರಿಗಳ ಮೇಲೆ ದಾಳಿ ಆಯಿತು, ನಮ್ಮ ಕಾರ್ಯಕ್ರಮಗಳನ್ನು ನಿಷೇಧ ಮಾಡ್ತಕ್ಕಂಥ ಹಂತಕ್ಕೆ ಬಂತು, ಸಂಘಟನೆ ಮೇಲೆ ನಿಷೇಧಗಳು ಬಂತು. ಹೀಗಾಗಿ 3ನೇ ಹಂತ ವಿರೋಧದ ಹಂತ ಇಡೀ ದೇಶದಲ್ಲಿ ಎದುರಿಸಿದ್ವಿ. ಈಗ ನಾವು 4ನೇ ಹಂತದಲ್ಲಿದ್ವಿ, ಸ್ವೀಕೃತಿಯ ಹಂತ ಅಂತ ನಾವು ಇದನ್ನು ಕರಿತೀವಿ. ಸಮಾಜದ ಎಲ್ಲ ವರ್ಗಗಳು ಸಂಘವನ್ನು ಸ್ವೀಕಾರ ಮಾಡಿದೆ. ಅನೇಕ ಪ್ರೊಫೆಷನ್ಗಳು ಅಂತ ಏನು ಕರಿತೀವಿ ಸಮಾಜದಲ್ಲಿ, ಅವರೆಲ್ಲರೂ ಕೂಡ ಇವತ್ತು ಸಂಘದಲ್ಲಿದ್ದಾರೆ. ಸಂಘದ ಚಟುವಟಿಕೆಗಳಲ್ಲಿ ಸ್ಕೂಲ್ ಮೇಸ್ಟ್ರುಗಳು, ಅಧ್ಯಾಪಕರುಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ವಿಜ್ಞಾನಿಗಳು, ಕೃಷಿಕರು, ಅನೇಕ ಶ್ರಮಿಕ ವರ್ಗದವರು ಎಲ್ಲರೂ ಕೂಡ ಇವತ್ತು RSSನಲ್ಲಿದ್ದಾರೆ. ಹಾಗಾಗಿ RSS ಕಳೆದ 100 ವರ್ಷದಲ್ಲಿ ಸರ್ವವ್ಯಾಪಿಯಾಗಿ, ಅಂದರೆ ದೇಶದ ಎಲ್ಲ ಭೌಗೋಳಿಕ ಹಂತಗಳಲ್ಲಿ, ಅದು ಗಿರಿ, ಕಂದರ, ಕಣಿವೆಗಳು, ನಗರ ಪ್ರದೇಶಗಳು, ವನವಾಸಿ, ಗುಡ್ಡಗಾಡಿನ ಪ್ರದೇಶಗಳು ಸೇರ್ಕೊಂಡು ಸರ್ವವ್ಯಾಪಿಯಾಗಿ ಬೆಳೆದಿದೆ. ಹಾಗೇನೆ ಸಮಾಜದ ಎಲ್ಲ ವರ್ಗಗಳನ್ನು ತಲುಪಿ ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿ ಅನ್ನುವ ಭಾವನೆಯನ್ನು ವಹಿಸಿದೆ. ಹಾಗೆ ಈ ಸಂಘ ಕಳೆದ 100 ವರ್ಷದಲ್ಲಿ ಎಲ್ಲರಿಂದ ಸ್ವೀಕೃತಿಗೊಳಗೊಂಡಂತ ಒಂದು ಸಂಘಟನೆಯಾಗಿ ಬೆಳೆದು ಬಂದಿದೆ. RSSನ ಶಾಖೆ ಅಂತಂದ್ರೆ ಏನು? ಶಾಖೆ ಅನ್ನುವಂಥದ್ದು ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ನಾವು ಬ್ರಾಂಚಸ್ ಅಂತ ಏನು ಕರಿತೀವಿ, ಅದೇ ರೀತಿಯ ಶಬ್ದದ ಅರ್ಥನೇ ಇಲ್ಲಿ ಇರುವಂಥದ್ದು. ಶಾಖೆಗಳು ಆ ರೀತಿಯ ಅರ್ಥನೇ. ಸಂಘ ಬೆಳಿಬೇಕಿದ್ರೆ ಆ ರೀತಿಯ ಅನೇಕ ಶಾಖೆಗಳು ಬೇಕಾಗುತ್ತೆ. ಒಂದು ಮರ ಬೆಳೀತಾ ಬೆಳೀತಾ ತನ್ನ ಮೂಲ ಬೇರು ಏನಿದೆ ಅದಕ್ಕೆ ಜೋಡ್ಕೊಂಡೇನೆ ಕಾಂಡಗಳು ಶಾಖೆಗಳಾಗಿ ಬೆಳೆಯುತ್ತೆ. ಈ ಅರ್ಥದಲ್ಲಿ ಬಳಸ್ತೀವಿ. ಆ ಶಾಖೆಗಳಿಗೆ ಒಂದು ಚಟುವಟಿಕೆಯ ಭಾಗ ಇದೆ. ಒಂದು ಶಾಖೆ ಅನ್ನುವಂಥದ್ದು ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ನಿರ್ದಿಷ್ಟ ದಿನ, ನಿರ್ದಿಷ್ಟ ಸಮಯದಲ್ಲಿ 1 ಗಂಟೆಗಳ ಕಾಲ ನಡೀತಕ್ಕಂಥ ಒಂದು ಚಟುವಟಿಕೆಯನ್ನು ನಾವು ಶಾಖೆ ಅಂತ ಕರಿತೀವಿ. ಅಂದರೆ ಒಂದು ಊರು, ಆ ಊರಿನಲ್ಲಿ ಒಂದು ನಿಶ್ಚಿತ ಜಾಗ, ಎಲ್ಲೆಲ್ಲೋ ನಡೆಯುವಾಗಿರೋದು, ಆ ನಿಶ್ಚಿತ ಜಾಗದಲ್ಲಿ ಪ್ರತಿನಿತ್ಯ ಇಷ್ಟು ಟೈಮಿಗೆ 5ರಿಂದ 6 ಗಂಟೆಗೆ ಆ ರೀತಿಯ ನಿಶ್ಚಿತ ಸ್ಥಳ, ನಿಶ್ಚಿತ ಸಮಯದಲ್ಲಿ ನಡೀತಾ ಇದ್ರೆ ಅದನ್ನು ಶಾಖೆ ಅಂತ ಕರಿತೀವಿ. ಅಲ್ಲಿ ಅನೇಕ ರೀತಿಯ ಶಾರೀರಿಕ ಚಟುವಟಿಕೆಗಳು, ಫಿಸಿಕಲ್ ಟ್ರೈನಿಂಗ್ಗಳು, ಸೂರ್ಯ ನಮಸ್ಕಾರ, ಯೋಗಾಸನ, ಅನೇಕ ರೀತಿಯ ವ್ಯಾಯಾಮಗಳು ನಡೆಯುತ್ತೆ.
ಅದಾದ ನಂತರ ಒಂದಷ್ಟು ಬೌದ್ಧಿಕ ಚಟುವಟಿಕೆಗಳು, ದೇಶಭಕ್ತಿಯ ಒಂದಷ್ಟು ಹಾಡುಗಳು, ದೇಶದ ಬಗ್ಗೆ ಮಾತಾಡ್ತಕ್ಕಂಥ ಒಂದು 5-10 ನಿಮಿಷದ ಚರ್ಚೆಗಳು, ಈ ರೀತಿಯ ಕೆಲವು ಬೌದ್ಧಿಕ ಚಟುವಟಿಕೆಗಳು, ಮಹಾಪುರುಷರುಗಳ ವಾಕ್ಯಗಳು, ಅದನ್ನು ಅಮೃತ ವಚನ ಅಂತ ಕರೀತಾರೆ, ಆ ರೀತಿಯ ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ. ಅದಾದ ನಂತರ RSSನ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಮೂಲಕ ಈ ದೇಶದ ಪರಮ ವೈಭವವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವ ಸಂಕಲ್ಪವನ್ನು ತೊಡ್ತಾ ಕೊನೆಯಲ್ಲಿ ಭಾರತ್ ಮಾತಾ ಕಿ ಜೈ, ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳ್ತೀವಿ. ಸೊ ಇಷ್ಟು ಚಟುವಟಿಕೆಗಳನ್ನು ಒಳಗೊಂಡಂತಹ 1 ಗಂಟೆಯ ಕಾರ್ಯಕ್ರಮವನ್ನು ಶಾಖೆ ಅಂತ ಕರಿತೀವಿ. ಈ ಶಾಖೆಯ ಸ್ವರೂಪ ಪ್ರಾರಂಭ ಆದದ್ದು ಸಂಘ ಪ್ರಾರಂಭವಾದ ಮೊದಲ ದಿನ ಇರಲಿಲ್ಲ. 1926 ಮೇ 28ನೇ ತಾರೀಕು ಸಂಘದ ಮೊದಲ ಶಾಖೆ ನಾಗ್ಪುರದಲ್ಲಿ ಮೊಹಿತೆ ವಾಡಾ ಅನ್ನುವ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಸಂಘದ ಮೊದಲ ಶಾಖೆ ಅವತ್ತು ಪ್ರಾರಂಭ ಆಯಿತು. ಅವತ್ತು ಪ್ರಾರಂಭಗೊಂಡ ಶಾಖೆಯ ಈ ಕಾನ್ಸೆಪ್ಟ್, ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆ ಸ್ವಲ್ಪ ವಿಕಸಿತಗೊಳ್ತಾ ಇವತ್ತು ದೇಶದ ಸುಮಾರು 83,000 ಕಡೆ ಅದನ್ನು ನಡೆಸ್ತಾ ಇದ್ದಾರೆ. ಅದನ್ನು ನಡೆಸಲಿಕ್ಕೆ ಒಂದು ಏಕಸೂತ್ರತೆ ಇದೆ. ಅದರ ಶಾಖೆಯ ಪ್ರಾರಂಭ ಹೇಗೆ, ಮುಕ್ತಾಯ ಹೇಗೆ, ಆ ರೀತಿಯ ಕೆಲವೊಂದು ಶಾಖೆಗೆ ಸಂಬಂಧಪಟ್ಟ ಒಂದು ಯೂನಿಫಾರ್ಮಿಟಿಯ ಸಂಗತಿಗಳಿದ್ದಾವೆ. ಆದರೆ ದೇಶದ ಎಲ್ಲ ಭೂಭಾಗಗಳಲ್ಲೂ ಇರುವ ಹಾಗೆ ಅಲ್ಲಿನ ಸ್ಥಾನೀಯ ಭಾಷೆಗಳಲ್ಲಿ ಅಲ್ಲಿನ ಚಟುವಟಿಕೆಗಳು ನಡೆಯುತ್ತೆ. ಉದಾಹರಣೆ, ಕರ್ನಾಟಕದಲ್ಲಿ ಅನೇಕ ಶಾಖೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಅದರ ಶ್ಲೋಕಗಳು, ಅಮೃತ ವಚನಗಳು, ಹಾಡುಗಳು ಅನೇಕ ಕಡೆ ಇಲ್ಲಿ ನಡೆಯುತ್ತೆ. ಅಲ್ಲಿ ಒಂದು ವಿಷಯದ ಬಗ್ಗೆ ವಿಸ್ತೃತವಾದಂತಹ ಒಂದು ರೀತಿಯ ಚರ್ಚೆಗಳು ನಡೆಯುತ್ತೆ, ವಿಚಾರದ ಮಂಡನೆ ನಡೆಯುತ್ತೆ. ಸ್ಥಾನೀಯ ಭಾಷೆಗಳಲ್ಲಿ ಇಡೀ ದೇಶದಲ್ಲಿ ನಡೆಯುತ್ತೆ. ಪ್ರಾರ್ಥನೆ ಸಂಸ್ಕೃತ ಭಾಷೆಯಲ್ಲಿ ಇದೆ. ಹೀಗಾಗಿ ಒಟ್ಟು 1 ಗಂಟೆಯ ವಿವಿಧ ಚಟುವಟಿಕೆಗಳಿಂದ ಒಡಗೂಡಿದ ಒಂದು ಶಾಖೆಯ ಚಟುವಟಿಕೆ ಸಿಗುತ್ತೆ. ಆ ಶಾಖೆ ಚಟುವಟಿಕೆಯ ಮೂಲಕ ಮಕ್ಕಳಿಗೆ, ಅಥವಾ ಎಲ್ಲಿ ಯಾರು ಬರ್ತಾರೆ, ಯಾವ ವಯಸ್ಸಿನವರು ಅಲ್ಲಿ ಬರ್ತಾರೆ, ಅವರಿಗೆ ಅನೇಕ ಸಂಸ್ಕಾರದ ಭಾಗಗಳು ಸಿಗುತ್ತೆ. ದೇಶಭಕ್ತಿ, ಸರಳತೆ, ನಿತ್ಯ ಜೀವನದಲ್ಲಿ ಶಿಸ್ತು, ಅನುಶಾಸನ, ಹಿರಿಯರಿಗೆ ಗೌರವ, ಈ ರೀತಿಯ ಅನೇಕ ರೀತಿಯ ಗುಣಗಳು, ಮೌಲ್ಯಗಳು ಸಿಗುವಂತಹ ಒಂದು ಕೇಂದ್ರವೇ, ಸಂಸ್ಕಾರದ ಕೇಂದ್ರವಾಗಿ ಶಾಖೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗುರು ಯಾರು? ಸಂಘದ ಗುರು ಯಾರು ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ಸ್ವಯಂ ಸೇವಕರಿಗೆ ಒಂದು ಜಿಜ್ಞಾಸೆ ಇತ್ತು, ಕುತೂಹಲ ಇತ್ತು. 1928ನೇ ಇಸವಿಯ ಆಷಾಢ ಪೂರ್ಣಿಮೆ ದಿನ, ಅಂದರೆ ಆಷಾಢ ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ, ಅದನ್ನು ಗುರು ಪೂರ್ಣಿಮೆ ಅಂತಲೂ ಕರೀತಾರೆ. ಭಗವಾನ್ ವೇದವ್ಯಾಸರು ಹುಟ್ಟಿದಂತಹ ದಿನ ಅವತ್ತು ನಾಗ್ಪುರದಲ್ಲಿ RSSನ ಶಾಖೆಗೆ ಬರ್ತಾ ಇದ್ದಂತಹ ಮಕ್ಕಳು, ಪುಟ್ಟ ಮಕ್ಕಳು, ಅವರನ್ನು ಸ್ವಯಂ ಸೇವಕರು ಅಂತ ಕರೀತಾರೆ. ಅವರು ಈ ಗುರುದಕ್ಷಿಣೆ, ಗುರುಪೂಜಾ ಉತ್ಸವದ ದಿನ ಅವತ್ತು ಗುರುಗಳು ಯಾರು ಅನ್ನೋ ಇದೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಇದ್ದಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದ, ಅಂದರೆ ಮುಖ್ಯಸ್ಥರಾಗಿದ್ದ, ಸ್ಥಾಪಕರಾಗಿದ್ದ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ಆ ಎಲ್ಲ ಮಕ್ಕಳಿಗೆ ತಿಳಿ ಹೇಳ್ತಾ, ಸಂಘದ ಗುರು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಬದಲಾಗಿ ಒಂದು ತತ್ವ, ಅದು ಸಂಘದ ಗುರು. ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆ ಆಗಿರತಕ್ಕಂತಹ ಪರಮ ಪವಿತ್ರ ಭಗವಾ ಧ್ವಜ, ಕೇಸರಿ ಬಣ್ಣದ ಒಂದು ಧ್ವಜ ಏನಿದೆ, ಅದು ಸಂಘದ ಗುರು ಅನ್ನೋದನ್ನ 1928ರ ಗುರುಪೂರ್ಣಿಮೆ ದಿನದಿಂದ ಅಂಗೀಕಾರ ಮಾಡಿದರು. ಆ ಗುರುವನ್ನ ಕಣ್ಮುಂದೆ ಇಟ್ಕೊಂಡು ಪ್ರತಿನಿತ್ಯ ಶಾಖೆಯಲ್ಲೂ ಕೂಡ, ಸಂಘದ ಬೇರೆ ಬೇರೆ ಚಟುವಟಿಕೆ ಆಗುವಾಗಲೂ ಕೂಡ ಆ ಧ್ವಜಕ್ಕೆ ಒಂದು ವಂದನೆ ಸಲ್ಲುತ್ತೆ, ಧ್ವಜ ವಂದನೆ ಸಲ್ಲುತ್ತೆ, ಧ್ವಜ ಪ್ರಣಾಮ್ ಅಂತ ಕರಿತೀವಿ. ಸಂಘದ ಗುರುವನ್ನ ಸದಾ ಸ್ಮರಿಸುವ ಒಂದು ಪರಂಪರೆ ಸಂಘದ ಬೇರೆ ಬೇರೆ ಉತ್ಸವಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದು ನಡೆಯುತ್ತೆ. ಸಂಘದ ಗುರು ಅಂದ್ರೆ ಭಗವಾ ಧ್ವಜ ಸಂಘದ ಗುರು. ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆ ಭಗವಾ ಧ್ವಜ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತಗೊಂಡಿದೆ. ಯಾವುದೇ ವ್ಯಕ್ತಿಯನ್ನು ಗುರುವಾಗಿ ತಗೊಂಡ್ರೆ, ವ್ಯಕ್ತಿ ಅಕಸ್ಮಾತ್ ಪರಿಪೂರ್ಣ ಅಲ್ಲದೆ ಹೋದ್ರೆ, ವ್ಯಕ್ತಿಯ ಕೆಲವೊಂದು ಆಂತರಿಕ ದೋಷಗಳಿಂದಾಗಿ ಆ ವ್ಯಕ್ತಿಯಲ್ಲಿರುವ ಕೆಲವು ದೋಷಗಳು ಸಂಘಟನೆಗೂ ವಿಸ್ತಾರ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ವ್ಯಕ್ತಿ ಶಾಶ್ವತ ಅಲ್ಲ, ತತ್ವ ಶಾಶ್ವತ ಅನ್ನುವ ಕೆಲವೊಂದು ಕಾರಣಕ್ಕೋಸ್ಕರನು ಕೂಡ ಗುರುವಾಗಿ ಭಗವಾ ಧ್ವಜವನ್ನ ಅವಾಗಿಂದ ಸ್ವೀಕಾರ ಮಾಡಿದೆ. ಸಂಘ 100 ವರ್ಷಗಳಲ್ಲಿ ಅನೇಕ ವಿಷಯಗಳನ್ನ ಬದಲಾವಣೆ, ಗಣವೇಶ, ಆಂತರಿಕ ಬಾಹ್ಯ ಕೆಲವು ವಿಷಯಗಳು, ಸಂಗತಿಗಳು ಬದಲಾಗ್ತಾ ಹೋಗಿದೆ. ಆದರೆ ಸಂಘದ ಗುರು ಭಗವಧ್ವಜ ಅನ್ನತಕ್ಕಂಥ ಮೂಲ ವಿಚಾರ, ಸಂಘದ ಪ್ರಾರ್ಥನೆಯಲ್ಲಿ ಒಳಗೊಂಡಿರತಕ್ಕಂಥ ವಿಚಾರ ಏನಿದೆ, ಇದು ಬದಲಾಗಲಿಲ್ಲ. ಸಂಘದ ಗುರು ಭಗವಧ್ವಜ ಅನ್ನುವಂಥದ್ದು ಒಂದು ಶಾಶ್ವತ ವೈಚಾರಿಕ ವಿಷಯ. ಇನ್ನು ಸಂಘದಲ್ಲಿ ಬೇರೆ ಬೇರೆ ಉತ್ಸವಗಳು ಅಂತ ಹೇಳಿ ಆಚರಣೆ ಮಾಡ್ತಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸಂಘದಲ್ಲಿ ಒಟ್ಟು 6 ಉತ್ಸವಗಳನ್ನ ಯೋಚನೆ ಮಾಡಲಾಗತ್ತೆ. ಸಂಘದ ವರ್ಷದ ಪ್ರಾರಂಭನೆ ಯುಗಾದಿ ಮೂಲಕ ಪ್ರಾರಂಭ ಆಗತ್ತೆ. ವರ್ಷ ಪ್ರತಿಪದೆ ಅಥವಾ ಚೈತ್ರ ಪ್ರತಿಪದೆ ಅಂತ ಕರಿತೀವಿ. ಅವತ್ತು ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಹೆಡಗೇವಾರ್ ಅವರ ಜನ್ಮದಿನವೂ ಹೌದು. ಹಾಗಾಗಿ ಅದೊಂಥರ ಆಡೆಡ್ ನಮಗೆ ಸಂಭ್ರಮದ ದಿನ, ಒಂದು ಎಡಿಷನಲ್ ಸಂಭ್ರಮ. ಹಾಗಾಗಿ ಚೈತ್ರ ಪ್ರತಿಪದೆ ದಿನ ಯುಗಾದಿಯ ಉತ್ಸವದಿಂದ ಸಂಘದ ಪ್ರಾರಂಭ.
ಎರಡನೇ ಉತ್ಸವ ಬರುವಂಥದ್ದು ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ಹಿಂದವಿ ಸಾಮ್ರಾಜ್ಯ ದಿನೋತ್ಸವ. ಛತ್ರಪತಿ ಶಿವಾಜಿ ಆಷಾಢ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ 1674 ಆನಂದನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ರಾಯಗಢದಲ್ಲಿ ಸಿಂಹಾಸನವನ್ನು ಏರಿ ಹಿಂದವಿ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿದರು. ಆ ಕ್ಷಾತ್ರ ತೇಜದ ಸಂಸ್ಮರಣೆಗೋಸ್ಕರ ಎರಡನೇ ಉತ್ಸವವಾಗಿ ಹಿಂದವಿ ಸಾಮ್ರಾಜ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಮೂರನೇದು ಆಷಾಢ ಪೌರ್ಣಮಿ ದಿನ ಗುರು ಪೌರ್ಣಮಿ. ಅವತ್ತು ಭಗವಧ್ವಜ ಅದಕ್ಕೆ ಗುರುವಂದನೆಯನ್ನು ಸಲ್ಲಿಸುತ್ತೆ, ಗುರು ದಕ್ಷಿಣೆ ಕಾರ್ಯಕ್ರಮ ನಡೆಯುತ್ತೆ. ನಾಲ್ಕನೇ ಉತ್ಸವ ಶ್ರಾವಣ ಪೂರ್ಣಿಮೆ ದಿನ ಸಹೋದರತ್ವವನ್ನು ಸಾರ್ತಕ್ಕಂಥ ರಕ್ಷಾಬಂಧನ ಉತ್ಸವ ಇಡೀ ದೇಶದಲ್ಲಿ ಸಂಭ್ರಮದಿಂದ ನಡೆಯುತ್ತೆ. ಐದನೇ ಉತ್ಸವ ಅಶ್ವಯುಜ ಮಾಸದ ಶುದ್ಧ ದಶಮಿ ದಿನ ವಿಜಯದಶಮಿ ಉತ್ಸವ. ಅವತ್ತು ಕೂಡ ಸಂಘದ ಸಂಸ್ಥಾಪನೆ ದಿನ ಅನ್ನೋ ಸಂಭ್ರಮ ಕೂಡ ಇದೆ. ಇಡೀ ದೇಶದಲ್ಲಿ ವಿಜಯದಶಮಿ ಉತ್ಸವಗಳು ನಡೀತಾ ಇರುತ್ತೆ. RSS ಅತ್ಯಂತ ಸಂಭ್ರಮದ ದಿನದಲ್ಲಿ ಸ್ಥಾಪನೆಯ ದಿನ ವಿಜಯದಶಮಿ ಕೂಡ ಒಂದು. ಆರನೇ ಮತ್ತು ಕೊನೆಯ ಉತ್ಸವ ಒಂದು ಸಾಮಾಜಿಕ ಹಬ್ಬ ಮಕರ ಸಂಕ್ರಾಂತಿ. ಅದು ಮಕರ ಮಾಸದ ಸಂಕ್ರಮಣ ದಿನ ನಡೆಯುತ್ತೆ. ಹೀಗಾಗಿ 6 ಉತ್ಸವಗಳನ್ನ ಇಡೀ ದೇಶದಲ್ಲಿ ಅಖಿಲ ಭಾರತೀಯ ಮಟ್ಟದಲ್ಲಿ RSSನ ಎಲ್ಲಾ ಶಾಖೆಗಳ ಸ್ತರದಲ್ಲೂ ಕೂಡ ಅದನ್ನ ಆಚರಣೆ ಮಾಡ್ತಾ ಇದೆ. 6 ಉತ್ಸವಗಳ ಮೂಲಕ ಸಂಘದ ಧ್ಯೇಯ, ಸಂಘದ ವಿಚಾರ, ಸಂಘದ ಮಹೋನ್ನತವಾಗಿರ್ತಕ್ಕಂಥ ಆದರ್ಶದ ವಿಚಾರಗಳು ಇದನ್ನ ಸ್ವಯಂ ಸೇವಕರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನ ಈ ಉತ್ಸವದ ಮೂಲಕ ಮಾಡ್ತಾರೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೆಲವೊಂದು ಪ್ರೊಸೆಷನ್ ಹೋಗೋದನ್ನು ನಾವು ನೋಡಿರ್ತೇವೆ, ಪಥಸಂಚಲನ ಅಂತ ಹೇಳಿ ಕರೀತೇವೆ. ಅದರ ವೈಶಿಷ್ಟ್ಯ ಏನು ಸರ್? ಪಥಸಂಚಲನ ಅನ್ನುವಂಥದ್ದು ಸಂಘಟನೆಗೆ ಅತ್ಯಂತ ಶಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಶಾರೀರಿಕ ಚಟುವಟಿಕೆ. ಸಾಮಾನ್ಯವಾಗಿ ಸಂಘದ ಸ್ವಯಂ ಸೇವಕರು ಯಾರು ಅಂದರೆ ಸಮಾಜದ ಬೇರೆ ಬೇರೆ ಹಂತಗಳಿಂದ ಬಂದವರು. ಅದರಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಕೃಷಿಕರು ಇರ್ತಾರೆ, ಬೇರೆ ಬೇರೆ ಕಾರ್ಮಿಕರು ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟರ್ಗಳು ಸೇರಿಕೊಂಡಾಗ ಎಲ್ಲ ವೃತ್ತಿಯವರು ಇರ್ತಾರೆ. ಆದರೆ ಸಂಘದ ಗಣವೇಶವನ್ನು ಹಾಕಿದಾಗ, ಯೂನಿಫಾರ್ಮನ್ನು ಹಾಕಿದಾಗ ನಾವೆಲ್ಲರೂ ಕೂಡ ಸಮಾನವಾಗಿ ಒಂದು ಸಂಘಟನೆಯ ಕಾರ್ಯಕರ್ತರನ್ನು ಭಾವ ಅವರಿಗೆ ಬರುತ್ತೆ. ಒಂದು ರೀತಿಯ ಸಮಾನತೆಯ ಭಾವ ಅದು ಬಂದರೆ ಸಾಲದು. ಒಟ್ಟಿಗೆ ಸಾಗುವ ಒಂದು ಕೆಲಸ ಆಗಬೇಕು. ಒಟ್ಟಿಗೆ ಒಂದೇ ದಿಕ್ಕಿನಲ್ಲಿ ಒಂದೇ ರೀತಿಯಲ್ಲಿ ಸಾಗಬೇಕು. ಋಗ್ವೇದದ ಒಂದು ಮಾತಿದೆ, ಸಂಘಚ್ಛದ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗೈ ಯಥಾ ಪೂರ್ವೆ ಸಂಜಾನಾನ ಉಪಾಸತೆ. ಅಂದರೆ ನಾವೆಲ್ಲರೂ ಕೂಡ ಒಮ್ಮತದಿಂದ ಸಾಗಬೇಕು, ಒಂದೇ ದಿಕ್ಕಿನ ಕಡೆ ಸಾಗಬೇಕು, ಒಂದೇ ದಾರಿಯಲ್ಲಿ ಸಾಗಬೇಕು, ಒಟ್ಟಿಗೆ ಸಾಗೋಣ ಅನ್ನುವಂಥ ಒಂದು ತತ್ವ ಇದೆ. ಆ ತತ್ವದ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಕೂಡ ಈ ಪಥಸಂಚಲನದ ಸಂದರ್ಭದಲ್ಲಿ ನಡೆಯುತ್ತೆ. ಅಂದರೆ ಒಬ್ಬರು ಫಾಸ್ಟ್ ನಡಿಬೋದು, ಒಬ್ಬರು ಕಡಿಮೆ ಸ್ಲೋ ನಡಿಬೋದು, ಆದರೆ ಒಟ್ಟಿಗೆ ನಡೆಯೋದಿದೆಯಲ್ಲ, ಸಾಮೂಹಿಕವಾಗಿ ಹೆಜ್ಜೆ ಹಾಕೋದು, ಅದು ಒಂದು ಸಂಘಟನೆ ಅನುಶಾಸನವನ್ನು ಹೇಳುತ್ತೆ. ಹಾಗಾಗಿ ಒಟ್ಟಾಗೆ ಸಂಭ್ರಮದಿಂದ ಹೆಜ್ಜೆ ಹಾಕಿದಾಗ ಅನೇಕರಿಗೆ ಉತ್ಸಾಹನೂ ಬರುತ್ತೆ. ನಾವೆಲ್ಲರೂ ಒಂದು ದೊಡ್ಡ ಸಂಘಟನೆಯ ಭಾಗ. ಹಾಗಾಗಿ ಈ ಪಥಸಂಚಲನದ ಪ್ರಕ್ರಿಯೆ 1927ನೇ ಇಸವಿಯಿಂದ ಸಂಘದಲ್ಲಿ ಪ್ರಾರಂಭ ಆಯಿತು. ಆವಾಗ ಬಹಳ ಕಡಿಮೆ ಸಂಖ್ಯೆಯದಿತ್ತು. ಇವತ್ತು ಸಂಘದ ವಿಸ್ತೃತವಾಗಿ ಬೆಳೆದಿರು ನಿಂತಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಂಘದ ಘೋಷ್ ಅಂದರೆ ಬ್ಯಾಂಡ್ ಸೆಟ್ ಜೊತೆಗೆ ಸೇರಿಕೊಂಡು ಬಹಳ ಚೆನ್ನಾಗಿರ್ತಕ್ಕಂತಹ ಪಥಸಂಚಲನಗಳು ಈ ದೇಶದಲ್ಲಿ ಇತ್ತೀಚೆಗೆ ನಡೀತಾ ಇದೆ. ಅನೇಕ ಹಳ್ಳಿಗಳಲ್ಲೂ ಕೂಡ ಪಥಸಂಚಲನಗಳು ನಡೀತಾ ಇದೆ. ಸ್ವಯಂ ಸೇವಕರು ಹೆಮ್ಮೆಯಿಂದ, ಅಭಿಮಾನದಿಂದ ದೇಶಕ್ಕೋಸ್ಕರ ಹೆಜ್ಜೆ ಹಾಕೋದನ್ನು ನಾವು ಇಡೀ ದೇಶದಲ್ಲಿ ಕಾಣಬಹುದು. ಸರ್, ಸ್ವಯಂ ಸೇವಕ ಅಂದರೆ ಯಾರು? ಸ್ವಯಂ ಸೇವಕ ಸಂಘಟನೆಯ ಒಳಗಡೆಯ ಭಾಷೆಯಲ್ಲಿ ಸಂಘಟನೆಗೋಸ್ಕರ ಕೆಲಸ ಮಾಡುವ ಅಥವಾ ಸಂಘಟನೆಯ ವಿಚಾರವನ್ನು ಒಪ್ಪಿಕೊಂಡಿರುವ, ಈ ದೇಶಕ್ಕೋಸ್ಕರ ಯೋಚನೆ ಮಾಡುವ ಯಾವುದೇ ವ್ಯಕ್ತಿಯನ್ನು ನಾವು ಸ್ವಯಂ ಸೇವಕ ಅಂತ ಕರಿತೀವಿ. ಆ ಹೆಸರಲ್ಲೇ ಇರುವ ಹಾಗೆ ಸ್ವಯಂ ಅಂದರೆ ತನಗೆ ತಾನೇ ಒಂದು ಇನಿಷಿಯೇಟಿವ್ ತಗೊಂಡು, ತನಗೆ ತಾನೇ ಮೋಟಿವೇಶನ್ ತಗೊಂಡು ಕೆಲಸ ಮಾಡುವನು. ಇನ್ನೊಬ್ಬರು ಹೇಳಿದ ಮೇಲೆ ಕೆಲಸ ಮಾಡೋದಲ್ಲ. ಹೇಳಿ ಮಾಡುವುದು ಒಂದು ಕಡೆ ಇದ್ದೇ ಇರುತ್ತೆ, ನೀನು ಹೀಗೆ ಮಾಡುವ ಅಂದಾಗ ಹೇಳುವಂತ. ಆದರೆ ತಾನೇ ಪ್ರೇರಣೆ ತಗೊಂಡು ನಾನು ಈ ಕೆಲಸವನ್ನು ಮಾಡಬೇಕು ಅನ್ನೋ ಮಾನಸಿಕತೆಯಿಂದ ಕೆಲಸ ಮಾಡುವವನು ಅವನು ಸ್ವಯಂ ಸೇವಕ. ಸೇವಾ ಭಾವನೆಯಿಂದ ಅವನು ಕೆಲಸ ಮಾಡ್ತಾನೆ. ಸೇವಾ ಭಾವನೆ ಅಂದಾಗ ತನಗೇನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದನ್ನು ಸೇವೆ ಅಂತ ಕರಿತೀವಿ. ಯಾರು ತನಗೋಸ್ಕರ ಏನೋ ರಿಟರ್ನ್ ಸಿಗ್ತಾರೆ, ಈ ಕೆಲಸಕ್ಕೋಸ್ಕರ ನಂಗೆ ಇದು ಸಿಗಬೇಕು, ಹೆಸರು, ಶ್ರೇಯಸ್ಸು, ಪ್ರಸಿದ್ಧಿ, ಇನ್ನೇನು ಸಿಗಬೇಕು ಅನ್ನುವಂಥ ಭಾವನೆ ಇದೆ. ಅದೆಲ್ಲವನ್ನ ಬಿಟ್ಟು ಯಾವುದೇ ಪ್ರಸಿದ್ಧಿಗಳನ್ನು ಬಯಸದೆ ಆ ರೀತಿಯಲ್ಲಿ ಸೇವೆ ಮಾಡತಕ್ಕಂಥವನು ಸ್ವಯಂ ಸೇವಕ ಅಂತ ಅನ್ನಿಸ್ತಾನೆ. ದೇಶದ ಕೆಲಸಕ್ಕೆ, ಸಮಾಜದ ಕೆಲಸಕ್ಕೆ ಸದಾ ಸಿದ್ಧನಿರ್ತಾನೆ. ಹಾಗಾಗಿ ಅವನಿಗೆ ಸಾಮಾಜಿಕ ಒಳನೋಟಗಳಿರುತ್ತೆ. ಸಮಾಜದಲ್ಲಿ ಏನು ನಡೀತಾ ಇರುತ್ತೆ, ನನ್ನ ಪಾತ್ರ ಏನು, ನಾನೇನು ಮಾಡಬೇಕು ಅನ್ನೋಂಥ ಒಂದು ಭಾವ. ಮೂರನೇದಾಗಿ ಸಂಘಟನೆ ಏನು ಹೇಳುತ್ತೆ
ಅದು ನನಗೆ ಪರಮೋಚ್ಚವಾಗಿರ್ತಕ್ಕಂಥ ಸಂಗತಿ. ಏನು ಸಂಘಟನೆ ಹೇಳುತ್ತೆ ಆ ಕೆಲಸವನ್ನು ನಾನು ಮಾಡ್ತೀನಿ. ಕೆಲವೊಮ್ಮೆ ಸಂಘಟನೆಯ ಹೇಳುವಂಥ ಕೆಲಸಗಳು ತನಗೆ ಅದು ತಾನು ಮಾಡಬೇಕೋ ಬೇಡೋ ಅಂತ ಎರಡನೇ ಯೋಚನೆ ಮಾಡಲ್ಲ. ಸಂಘಟನೆ ಹೇಳಿದೆ ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವ ಸಂಘಟನೆಗೆ ಬದ್ಧವಾಗಿರ್ತಕ್ಕಂಥ ಒಂದು ಮಾನಸಿಕತೆ. ಆ ನಿಟ್ಟಿನಲ್ಲಿ ಹೇಳ್ತಿದ್ರೆ ಸ್ವಯಂ ಸೇವಕತ್ವ ಅನ್ನುವಂಥದ್ದು ಒಂದು ಮಾನಸಿಕತೆ ಅಂತ ನಾವು ಅನ್ಕೋಬಹುದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಪುರುಷರಿಗೆ ಮಾತ್ರನಾ, ಹೆಣ್ಮಕ್ಳಿಗೆ ಇಲ್ಲಿ ಬೆಲೆ ಇಲ್ವಾ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ಸಮಾಜದ ಎಲ್ಲ ವರ್ಗದವರು ಇದ್ದಾರೆ. ವಿದ್ಯಾರ್ಥಿಗಳು, ಕೃಷಿಕರು ಸೇರ್ಕೊಂಡಾಗ ಇಡೀ ಸಮಾಜ ಸಂಘಟನೆ. RSS ಅನ್ನು ಡಿಫೈನ್ ಮಾಡುವಾಗ ಒಮ್ಮೆ ದತ್ತೋಪಂತ ಠೇಂಗಡಿ, RSS ನ ಬಹಳ ಪ್ರಮುಖ ಪ್ರಚಾರಕರಾಗಿದ್ದವರು, ಅವರೊಂದು ಮಾತು ಹೇಳಿದ್ರು. RSS ಈಸ್ ನಾಟ್ ಎನ್ ಆರ್ಗನೈಸೇಷನ್ ಇನ್ ದ ಸೊಸೈಟಿ, ಇಟ್ ಈಸ್ ಟು ಆರ್ಗನೈಸ್ ದ ಎಂಟೈರ್ ಸೊಸೈಟಿ. ಇಡೀ ಸಮಾಜವನ್ನು ಸಂಘಟನೆ ಮಾಡೋದು ಸಂಘದ ಕೆಲಸ. ಕೆಲವೊಮ್ಮೆ ನೀವು ಈಗ ಹೇಳಿದಾಗೆ ಪಥಸಂಚಲನ ಮುಂತಾದ ಸಂದರ್ಭದಲ್ಲಿ ಕೇವಲ ಫುಟೇಜ್ಗಳನ್ನು ನೋಡಿದಾಗ RSS ನ ಪುರುಷರು ಮಾತ್ರ ಸಾಗಿ ಬರೋದನ್ನು ನೋಡುವಾಗ ಬಹುಶಃ RSS ನಲ್ಲಿ ಗಂಡಸರು ಮಾತ್ರ ಇದ್ದಾರೆ ಅಂತ ಅಂದ್ಕೊಳ್ತೀವಿ ನಾವು. ಆ ಥರ ಅಲ್ಲ. RSS ಅನ್ನುವಂಥದ್ದು ಪ್ರಾರಂಭದಲ್ಲಿ ಹೇಳಿದಾಗ ಒಂದು ಸಾಮಾಜಿಕ ಆಂದೋಲನ. ಮಹಿಳೆಯರನ್ನು ಬಿಟ್ಟು ಈ ಕೆಲಸ ಅಸಾಧ್ಯ. ಮಹಿಳೆಯರು ಈ ಸಮಾಜದ 50% ಬರ್ತಾರೆ, ಅವರನ್ನು ಸೇರಿಸ್ಕೊಂಡು ಈ ಕೆಲಸ ಮಾಡಬೇಕು. RSS ನ ಸಂಸ್ಥಾಪಕರು ಬದುಕಿದ್ದ ಸಂದರ್ಭದಲ್ಲೇ 1936ನೇ ಇಸ್ವಿಯಿಂದ, RSS ಗೆ ಇನ್ನು 11 ವರ್ಷ ಆಗಿದೆ ಅಷ್ಟೇ, ಮಹಾರಾಷ್ಟ್ರದ ವಾರ್ಧದಲ್ಲಿ ಪುರುಷರಿಗೋಸ್ಕರ ಏನು ಇವತ್ತು RSS ಅಂತ ನಾವೇನು ಹೇಳ್ತೀವಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದೇ ರೀತಿಯ ಒಂದು ಮಹಿಳಾ ಘಟಕ ಅನ್ನಬಹುದಾದ ರಾಷ್ಟ್ರ ಸೇವಿಕಾ ಸಮಿತಿ, ಅದು ಕೂಡ RSS, ಅದನ್ನ ಅವತ್ತಿನ ಬಹಳ ಮುಂದುವರೆದಂತಹ ಸಾಮಾಜಿಕ ಮುಖಂಡೆ ಆಗಿದ್ದಂತಹ ಲಕ್ಷ್ಮೀಬಾಯಿ ಕೇಳ್ಕರ್, ಮೌಶಿಜಿ ಕೇಳ್ಕರ್ ಅಂತ ಕರೀತಾರೆ, ಅವರ ಮೂಲಕ ಆ ಸಂಘಟನೆ ಸ್ಥಾಪನೆ ಆಯಿತು. ಹೀಗಾಗಿ ಮಹಿಳೆಯರು ಯಾವ ಕೆಲಸವನ್ನ ಮಾಡ್ತಾರೆ ಮತ್ತು ಪುರುಷರು ಯಾವ ಕೆಲಸವನ್ನು ಮಾಡ್ತಾರೆ, ಎರಡೂ ಸಂಘಟನೆಗಳಲ್ಲಿ ಸಮಾನತೆ ಇದೆ. ಸಾಮಾನ್ಯವಾಗಿ ದೈಹಿಕ ಕಾರಣಕ್ಕೋಸ್ಕರ, ಫಿಸಿಕಲ್ ಕಾರಣಕ್ಕೋಸ್ಕರ ಎಲ್ಲೆಲ್ಲ ಒಟ್ಟು ಸೇರಬೇಕೋ, ಸಮಾಜದಲ್ಲೇ ಒಂದು ರೀತಿಯ ಪುರುಷರು ಬೇರೆ ಮಹಿಳೆಯರು ಬೇರೆ ಅನ್ನತಕ್ಕಂಥ ಮಾನಸಿಕತೆ. ಉದಾಹರಣೆ, ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಒಂದು ದೈಹಿಕ ಚಟುವಟಿಕೆ, ಅಥವಾ ಕಬಡ್ಡಿ ಆಡಬೇಕು, ವಾಲಿಬಾಲ್ ಆಡಬೇಕು. ಸಮಾಜದಲ್ಲಿ ಎರಡು ಪ್ರತ್ಯೇಕ ಟೀಮ್ ಇದೆ. ಮಹಿಳೆಯರ ಕ್ರಿಕೆಟ್ ಟೀಮೇ ಬೇರೆ, ಪುರುಷರ ಕ್ರಿಕೆಟ್ ಟೀಮ್ ಇದೆ. ಮಹಿಳಾ ಕಬಡ್ಡಿ ಟೀಮ್ ಬೇರೆ, ಪುರುಷರ ಕಬಡ್ಡಿ ಟೀಮ್ ಬೇರೆ. ಕಬಡ್ಡಿ ಇಬ್ಬರು ಆಡ್ತಾರೆ, ಕ್ರಿಕೆಟ್ ಇಬ್ಬರು ಆಡ್ತಾರೆ. RSS ಇಬ್ಬರಿಗೂ ಇದೆ. RSS ನ ಶಾಖೆ, RSS ನ ಪಥಸಂಚಲನದಲ್ಲಿ ಗಂಡಸರು ಹೋಗುವ ಸ್ಪೀಡು, ಹೆಂಗಸರು ಹೋಗುವ ಸ್ಪೀಡು ಎರಡು ವ್ಯತ್ಯಾಸ ಇದೆ. ಆಟಗಳಲ್ಲೂ ವ್ಯತ್ಯಾಸ ಇದೆ. ಹಾಗಾಗಿ ಸಮಾಜದಲ್ಲಿ ಆಗಲೇ ಇರತಕ್ಕಂಥ ಸಾಮಾಜಿಕ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿ ಬೆಳಿಬೇಕನ್ನೋಂಥ ಒಂದು ಆಶಯ ಏನಿದೆ, ಅದು ಸಂಘದಲ್ಲೂ ಇದೆ. RSSಗೂ ಶಾಖೆ ಇದೆ, ರಾಷ್ಟ್ರ ಸೇವಿಕ ಸಮಿತಿಯಲ್ಲೂ ಶಾಖೆ ಇದೆ. ಇಲ್ಲೂ ಪಥಸಂಚಲನ ಇದೆ, ಅಲ್ಲೂ ಪಥಸಂಚಲನ ಇದೆ. ಇಲ್ಲಿ ಯೂನಿಫಾರ್ಮ್ ಇದೆ, ಶರ್ಟು ಪ್ಯಾಂಟ್ ನಾವೆಲ್ಲ ನೋಡಿದೀವಿ. ಅಲ್ಲೂ ಕೂಡ ಸೀರೆ ಮತ್ತು ಚೂಡಿದಾರ್, ಅಲ್ಲೂ ಕೂಡ ಒಂದು ಗಣವೇಶ ಇದೆ. RSS ನವರಿಗೆ ಕೂಡ ನಾವು ಸಂಘ ಶಿಕ್ಷಾ ವರ್ಗ ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡ್ತೀವಿ. ಅಲ್ಲಿ ಸಮಿತಿ ಶಿಕ್ಷಾ ವರ್ಗ ಅನ್ನುವ ಟ್ರೈನಿಂಗ್ ಕ್ಯಾಂಪ್ ಇದೆ. ಇಲ್ಲೂ ಭಗವದ್ಧ್ವಜ ಇದೆ, ಅಲ್ಲೂ ಭಗವದ್ಧ್ವಜ ಇದೆ. ಇಲ್ಲೂ ಪ್ರಾರ್ಥನೆ ಇದೆ, ಅಲ್ಲೂ ಪ್ರಾರ್ಥನೆ ಇದೆ. ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಾನೊಬ್ಬ ಪುರುಷನಾಗಿ ಪ್ರಭು ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ ಆ ರೀತಿಯ ಶಬ್ದಗಳಲ್ಲಿ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡೋ ಒಂದು ಸಾಲುಗಳು ಬರುತ್ತೆ. ಇಲ್ಲಿ ಮಹಿಳೆಯ ಧ್ವನಿಯಿಂದ ಆ ಸಾಲುಗಳು ಬರುತ್ತೆ. ಇಡೀ ಪ್ರಾರ್ಥನೆ ಒಂದೇ ರೀತಿ ಆಲ್ಮೋಸ್ಟ್ ಇದೆ. ಪರಮವೈಭವದ ಸ್ಥಿತಿಯನ್ನ ಅಪೇಕ್ಷೆ ಪಡ್ತಕ್ಕಂಥ ಪ್ರಾರ್ಥನೆ ಇದೆ. ಹೀಗಾಗಿ ಶಾಖೆ, ಪಥಸಂಚಲನ, ಟ್ರೈನಿಂಗ್ ಕ್ಯಾಂಪ್ಗಳು, ಭಗವದ್ಧ್ವಜ ಎಲ್ಲವೂ ಸಮಾನ ಇದೆ. RSS ನ ಶಾಖೆ ದೇಶದಲ್ಲಿ ಎಷ್ಟು ಇದೆಯೋ ಬಹುತೇಕ ಸಮಿತಿಯ ಶಾಖೆಗಳು ಆ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಕೆಲವು ಕಡೆ ತಲುಪಿಲ್ಲ, ಕೆಲವು ಕಡೆ ತಲುಪ್ತಾ ಇದೆ. ಆದರೆ ಸಂಘಟನೆ ಇಬ್ಬರಿಗೂ ಕೂಡ ಇದೆ. ಬೇರೆ ಸಂಘಟನೆ, ಈ ಎರಡು ಸಂಘಟನೆಗಳನ್ನ ಹೊರತುಪಡಿಸಿ ಉಳಿದ ಸಂಘಟನೆಗಳೆಲ್ಲವನ್ನೂ ನೀವು ನೋಡಿದರೆ ಎಲ್ಲ ಕೂಡ ಮಹಿಳೆ ಪುರುಷರು ಇರುವಂಥದ್ದೇ. ಉದಾಹರಣೆಗೆ 1949ನೇ ಇಸ್ವಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ಟಾರ್ಟ್ ಆದಾಗ ಅಲ್ಲಿ ಮಹಿಳೆಯರು ಪುರುಷರು ಒಟ್ಟಿಗೆ ಸೇರಿ, ಅಂದ್ರೆ ಕಾಲೇಜಿನ ಯುವಕ ಯುವತಿಯರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ನಂತರ ಬಂದಂತಹ ವನವಾಸಿ ಕಲ್ಯಾಣ 52ನೇ ಇಸ್ವಿಯಲ್ಲಿ ಅಥವಾ ಯಾವುದೇ ಬೇರೆ ಬೇರೆ ಸಂಘಟನೆಗಳು ನೋಡಿದ್ರೆ ಅದರಲ್ಲಿ ಮಹಿಳೆಯರಿದ್ದಾರೆ. ಮತ್ತು RSS ನ ನೀತಿ ನಿರೂಪಣೆ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ವಾರ್ಷಿಕ ಮಹಾಸಭೆ, ಅದನ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ABPS ಅಂತ ಕರಿತೀವಿ, ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ. ಆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಮಹಿಳೆಯರಿದ್ದಾರೆ. ಅಂದ್ರೆ RSS ನ ಟಾಪ್ ಡಿಸಿಷನ್ ಏನೇ ತಗೊಳ್ಬೇಕಿದ್ರು ಕೂಡ ಅಲ್ಲಿ ಒಂದು ಮಹಿಳಾ ಸಹಭಾಗಿತ್ವ, ಮಹಿಳಾ ಪಾರ್ಟಿಸಿಪೇಷನ್ ಇದೆ. ನಮ್ಮ ಅನೇಕ ಸಂಘಟನೆಗಳಲ್ಲಿ ಮಹಿಳಾ ನಾಯಕತ್ವನೂ ಇದೆ. ಉದಾಹರಣೆಗೆ ನಮ್ಮ ಅಬಲಾಶ್ರಮದಲ್ಲಿ ಇರತಕ್ಕಂತಹ ಅಥವಾ ನಮ್ಮ ಪ್ರಖ್ಯಾತ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆ ಅವರು ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಆಗಿದ್ರು. ಈಗ ಅವರು ಅಖಿಲ ಭಾರತ ಮಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷೆ ಆಗಿದ್ದಾರೆ.
ಈ ರೀತಿಯಲ್ಲಿ ಅನೇಕ ಮಹಿಳಾ ಸಾರಥ್ಯದಿಂದ ಸಂಘದ ಬೇರೆ ಬೇರೆ ಸಂಘಟನೆಗಳು ಹೋಗ್ತಾ ಇದೆ. ಹಾಗಾಗಿ ಸಂಘದ ಒಟ್ಟು ರಚನೆಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡ ಮಟ್ಟಿಗೆ ಇದೆ. ಸಮಿತಿ ಮತ್ತು ಸಂಘ ಎರಡು ಕೂಡ ದೇಶ ಕಟ್ಟುವ ಕೆಲಸದಲ್ಲಿ ಸಮಾನ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಇನ್ನು RSSನವರು ಕೋಮುವಾದಿಗಳ, ಅನ್ಯ ಧರ್ಮೀಯರ ವಿರೋಧಿಗಳ? ಖಂಡಿತ ಅಲ್ಲ. ಇದು ಕೇವಲ ಆರೋಪಗಳಷ್ಟೇ. RSSನ ಮೇಲೆ ಅನೇಕ ಆರೋಪಗಳಲ್ಲಿ ಈ ರೀತಿ ಆರೋಪನೆಗಳು ಒಂದು. ಸಂಘ ಯಾವತ್ತೂ ಕೂಡ ದೇಶದ ಬಗ್ಗೆ ಮಾತಾಡುತ್ತೆ, ಈ ದೇಶದ ಅಸ್ಮಿತೆ ಬಗ್ಗೆ ಮಾತಾಡುತ್ತೆ. ನಾವು 4 ವಿಷಯಗಳನ್ನು ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಧರ್ಮ ಅಂದರೆ ಚಿಂತನೆಯ ಹಂತಗಳಲ್ಲಿ ಇರುತ್ತೆ. ಸರ್ವೇ ಭವಂತು ಸುಖಿನಃ, ಸತ್ಯಂ ವದ, ಇದೆಲ್ಲ ಚಿಂತನೆಗಳು. ಅದರ ಪಾಲನೆಗೆ, ಅನುಷ್ಠಾನಕ್ಕೋಸ್ಕರ ನಮಗೆ ಸಂಸ್ಕೃತಿ ಬೇಕು. ಸಂಸ್ಕೃತಿಯನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ ಸಮಾಜ ಬೇಕು. ಸಮಾಜದ ವಿಸ್ತೃತ ರೂಪವೇ ರಾಷ್ಟ್ರ. ಈ 4 ಕೂಡ ಸಂಘ ಬಲವಾಗಿ ಹೇಳ್ತಾ ಇದೆ. ಹೇಳುವಾಗ ಅದಕ್ಕೊಂದು ಐಡೆಂಟಿಟಿ, ಒಂದು ಅಸ್ಮಿತೆಯನ್ನು ಜೋಡಿಸಿ ಹೇಳುತ್ತೆ. ಅದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ. ಈ ವಿಷಯಗಳನ್ನು ನಾವು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ಭಾರತ ಹಿಂದೂ ರಾಷ್ಟ್ರ. ಈ ವಿಚಾರ ಕೆಲವರಿಗೆ ಒಪ್ಪಿಗೆ ಆಗಬಹುದು, ಆಗದೇನೆ ಇರಬಹುದು. ಹಾಗಾಗಿ ನಾವು ಹೇಳೋದನ್ನ ಬಲವಾಗಿ ಹೇಳ್ತೀವಿ. ಭಾರತ ಹಿಂದೂ ರಾಷ್ಟ್ರ ಅಂತಕ್ಕಂಥ ವೈಚಾರಿಕ ತತ್ವದಲ್ಲಿ ಸಂಘಕ್ಕೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಪ್ರಾರಂಭದಿಂದ ಹೇಳ್ಕೊಂಡು ಬರ್ತಾ ಇದ್ವಿ, ಇದು ಭಾರತ ಹಿಂದೂ ರಾಷ್ಟ್ರ. ಇದು RSS ಮಾತ್ರ ಅಲ್ಲ, ಇದಕ್ಕಿಂತ ಹಿಂದನೂ ಕೂಡ ಹಿಂದೂ ಅನ್ನುವ ಶಬ್ದವನ್ನು ಅನೇಕ ಹಿರಿಯರು ಅನೇಕ ಸಂದರ್ಭದಲ್ಲಿ ಬಳಸಿದ್ರು. ಕೆಲವೊಮ್ಮೆ ಈ ಶಬ್ದಗಳನ್ನು ಬಳಸಿದಾಗ ಇವರು ಕೋಮುವಾದಿ ಅನ್ನುವ ಆರೋಪಗಳನ್ನ ಸಮಾಜದ ಅನೇಕರು ಹೊರಸ್ತಾರೆ. ಆದರೆ ಅವರು ಚರ್ಚೆಗೆ ಬಂದಾಗ, ವಿಷಯವನ್ನ ಗೊತ್ತಾದಾಗ ಅವರ ನಂತರ ಓಕೆ ಇದು ಈ ರೀತಿ ಅನ್ನುವುದನ್ನು ಅವರು ಅರಿತುಕೊಂಡು ನಂತರ ಅವರ ಆರೋಪವನ್ನು ಹಿಂದೆ ತಗೊಂಡದ್ದು ಕೂಡ ಸಾಕಷ್ಟು ಕಡೆಗಳಲ್ಲಿ ನಾನು ನೋಡ್ತಾ ಇರ್ತೀವಿ. RSSಗೆ ಬಂದ ಹೊಸಬರು ಕೂಡ ಅನೇಕ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಕ್ರಮೇಣ ನಾವು ಮಾತಾಡೋ ವಿಷಯಗಳು ವಿಸ್ತೃತವಾದಂತಹ, ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸುವ ಎಲ್ಲ ವರ್ಗಗಳಿಗೂ ಬೇಕಾದ ವಿಷಯ ಇರುವ ಕಾರಣ ನಾವು ಸಾಮಾನ್ಯವಾಗಿ ಈ ರೀತಿ ಆರೋಪಗಳು ಬಂದಾಗ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ನಮ್ಮನ್ನು ನೋಡಿ ಕಲಿತಾರೆ ಅಥವಾ ನೋಡಿ ಅನುಭವಿಸ್ತಾರೆ. ಇವರು RSS ಏನು ಹೇಳ್ತಾ ಇದೆ, ಓವರ್ ಎ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ, ಕಾಲದ ಒಂದು ಉತ್ತರವನ್ನೇ ಅದಕ್ಕೆ ಕೊಡ್ಲಿಕ್ಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಕೋಮುಗಳ ಅಥವಾ ಯಾವುದೇ ರೀತಿಯ ಮತಗಳ ವಿರುದ್ಧ ಸಂಘ ಖಂಡಿತ ಇಲ್ವೇ ಇಲ್ಲ. ಸಂಘ ಸರ್ವ ಸಮಾವೇಶಕ ಒಂದು ಸಂಘಟನೆ ಒಳಗೆ ಅನೇಕ ರೀತಿಯ ಮತಪಂಥಗಳ, ಅನೇಕ ರೀತಿಯ ವಿಚಾರ ವೈರುಧ್ಯಗಳ ವ್ಯಕ್ತಿಗಳು ಕೂಡ ಸಂಘಟನೆ ಒಳಗಡೆನೂ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಾಗಿ, ಹಿತೈಷಿಗಳಾಗಿ, ಸಂಘದ ಸಹಪತಿಕರಾಗಿ ಅನೇಕ ಕಡೆಗಳಲ್ಲಿ ನಮ್ಮ ಜೊತೆ ಇದ್ದಾರೆ. ಇನ್ನು BJPಯನ್ನ RSS ಕಂಟ್ರೋಲ್ ಮಾಡುತ್ತೆ? ಖಂಡಿತ ಇಲ್ಲ. ಸಂಘ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ, ಯಾವುದೇ ಸಂಘಟನೆಗಳನ್ನು ಕಂಟ್ರೋಲ್ ಮಾಡಲ್ಲ. ಈ ರೀತಿ ಆರೋಪಗಳು ಬರುತ್ತೆ. ಸಂಘದ ವಿಚಾರದಂತೆ ಅಥವಾ ಸಂಘದ ವಿಚಾರಕ್ಕೆ ಪೂರಕವಾಗಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಆ ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ಚಟುವಟಿಕೆಗಳ ದೃಷ್ಟಿಯಿಂದ ಸ್ವತಂತ್ರ ಸಂಘಟನೆಗಳೇ, ಸ್ವಾಯತ್ತ ಸಂಘಟನೆ, ಅಟೋನಮಸ್ ಅಂತ ಕರಿತೀವಿ. ಆ ಸಂಘಟನೆ ವಿಚಾರಗಳು, ಆ ಸಂಘಟನೆಯ ಪದಾಧಿಕಾರಿಗಳು, ಆ ಸಂಘಟನೆಯ ಚಟುವಟಿಕೆಗಳನ್ನು ಆ ಸಂಘಟನೆಯವರು ನೋಡ್ತಾರೆ. ವಿಚಾರದ ಪರಿವಾರವಾಗಿ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ. ಅನೇಕ ಸಂದರ್ಭಗಳಲ್ಲಿ ಇದೊಂದು ವಿಚಾರ ಪರಿವಾರ ಅನ್ನೋದನ್ನ ಸಂಘಟನೆಯ ಹಿಂದೆ ಸರಸಂಘ ಚಾಲಕರಾಗಿದ್ದಂತಹ ಪ್ರೊಫೆಸರ್ ರಾಜೇಂದ್ರ ಸಿಂಹಜಿ ಅನೇಕ ಕಡೆಗಳಲ್ಲಿ ಹೇರ್ತಾ ಇದ್ರು. ನಾವೊಂದು ವಿಚಾರದ ಸಂಘಟನೆ. ಅನೇಕ ಸಂದರ್ಭಗಳಲ್ಲಿ ನಾವೊಂದು ಯಾವುದೇ ಸಂಘಟನೆಯನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ಸಂಘದ ಸ್ವಭಾವ ಅಲ್ಲ. ಇನ್ನು ಹಿಂದೆ ಕೂಡ ಸಂಘವನ್ನ ಬ್ಯಾನ್ ಮಾಡಿದ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಇವತ್ತಿಗೂ ಕೂಡ ಕೆಲವು ರಾಜಕಾರಣಿಗಳು ಮಾತಾಡ್ತಾರೆ, RSSನ ಬ್ಯಾನ್ ಮಾಡ್ಬಿಡ್ತೀವಿ, RSSನ ಮುಗಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಹಿಂದೆ ಕೆಲವು ಕಾರಣಕ್ಕೋಸ್ಕರ ಸಂಘದ ಮೇಲೆ ನಿಷೇಧ ಬಂದಿತ್ತು, ನಮಗೆಲ್ಲ ಗೊತ್ತೇ ಇದೆ. 1948ನೇ ಇಸ್ವಿಯಲ್ಲಿ, 1975ನೇ ಇಸ್ವಿನಲ್ಲಿ, 1992-93ರ ಸಂದರ್ಭದಲ್ಲಿ ಆಂಶಿಕವಾಗಿ ಪಾರ್ಷಿಯಲಿ ಸಂಘದ ಮೇಲೆ ಒಂದು ಬ್ಯಾನಿಂಗ್ ಇತ್ತು. ಅನಂತರ ಅದನ್ನು ತಗೊಂಡ್ರು. ಮುಂದೆ ನೋಡೋಣ, ಸಂಘ ಯಾವುದೇ ರೀತಿಯ ಆಂಟಿ ಸೋಷಿಯಲ್ ಕೆಲಸವನ್ನು ಮಾಡ್ತಾ ಇಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ಅನೇಕ ಹಿರಿಯರುಗಳಿಗೆ, ಅನೇಕ ವಿಚಾರದ ರಾಜಕೀಯ ಗಡಿಗಳನ್ನು ದಾಟಿದ ಅನೇಕ ಮಂದಿ ಕೂಡ ಸಂಘ ಮಾಡ್ತಕ್ಕಂಥ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಚಟುವಟಿಕೆಗಳ ಅರಿವಿದೆ. ಸಂಘದಂಥ ಒಂದು ಸಂಘಟನೆ ಸಮಾಜಕ್ಕೆ ಅವಶ್ಯಕತೆ ಅನ್ನುವುದನ್ನು ಕೂಡ ಎಲ್ಲ ಹಿರಿಯರು, ಅನೇಕ ಪ್ರಮುಖರು ಕೂಡ ಗಮನಿಸಿದ್ದಾರೆ. ಮುಂದೆ ನೋಡೋಣ ಯಾವ ಸಂದರ್ಭದಲ್ಲಿ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಂಘ ಒಂದು ಸಮಾಜ ವಿರೋಧಿ ಕೆಲಸವನ್ನು ಇದುವರೆಗೆ ಮಾಡಿಲ್ಲ, ಮಾಡುವುದೂ ಇಲ್ಲ. ದೇಶಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ಸಂಘ ಸದಾ ಕೆಲಸ ಮಾಡ್ತಾ ಇದೆ. ಬಹುಶಃ ಹಿಂದೆ ಮಹಾತ್ಮ ಗಾಂಧೀಜಿಯವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದ್ಸಲ ಭೇಟಿ ಕೊಟ್ಟಿದ್ರು. ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದಿದ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ.
ಕೆಲವರು ಹೊರಗಡೆ ಎತ್ಕೊಂಡು ಮಾತಾಡ್ತಾರೆ, ಸಂಘ ಸರಿ ಇಲ್ಲ, ಹಾಗಿಲ್ಲ, ಆ ಥರ ಈ ಥರ ಅಂಥೇಳಿ. ಆದರೆ ಒಂದ್ಸಲ ಒಳಗಡೆ ಬಂದು ಹೊಕ್ಕಿ ನೋಡಿದಾಗ ಮಾತ್ರ ಅವರಿಗೆ ಸಂಘ ಏನು ಕೆಲಸ ಮಾಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೇನೋ ಅಂತ ಅನ್ಸುತ್ತೆ. ಏನಂತೀರಾ? ಮಹಾತ್ಮ ಗಾಂಧೀಜಿಯವರು 1934ನೇ ಇಸ್ವಿಯಲ್ಲಿ ವಾರ್ಧಾದಲ್ಲಿ RSS ನ ಒಂದು ಶಿಬಿರ ನಡೀತಾ ಇತ್ತು. ಆ ಶಿಬಿರಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಆಗ ಆ ಶಿಬಿರದಲ್ಲಿ RSS ನ ಪ್ರಮುಖರಾಗಿದ್ದಂತಹ ಅಪ್ಪಾಜಿ ಜೋಶಿ ಅವರು ಗಾಂಧೀಜಿಯವರನ್ನ ಸ್ವೀಕಾರ ಮಾಡಿ ಸಂಘದ ಶಿಬಿರವನ್ನು ಅವರಿಗೆ ತೋರಿಸ್ತಾರೆ. 1939ನೇ ಇಸ್ವಿಯಲ್ಲಿ ಪುಣೆಯಲ್ಲಿ ನಡೆದಂತಹ ಒಂದು ಶಿಬಿರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ರು. ಈ ಇಬ್ಬರು ಮಹಾ ವ್ಯಕ್ತಿಗಳು ಸಂಘದ ಒಳಗಡೆ ಬಂದು ಸಂಘದ ವ್ಯವಸ್ಥೆಗಳನ್ನು ನೋಡಿದ ಮೇಲೆ ಅವರಿಗೆ ಅನಿಸಿದ್ದು, ಸಮಾಜದಲ್ಲಿ ಬೀಡು ಬಿಟ್ಟಿರೋ ಅಸ್ಪೃಶ್ಯತೆ, ಜಾತೀಯತೆ, ಜಾತೀಯ ಭಿನ್ನತೆ, ಭೇದ ಭಾವ ಏನಿದೆ ಅದ್ಯಾವುದೂ ಕೂಡ ಸಂಘದ ಈ ವಾತಾವರಣದಲ್ಲಿ ಇಲ್ಲ. ಸಂಘದ ವಾತಾವರಣದಲ್ಲಿ ಜಾತೀಯ ಲವಲೇಶವೂ ಇಲ್ಲ. ಸಮಾಜದ ಎಲ್ಲ ವರ್ಗದ ಪ್ರಾತಿನಿಧ್ಯ ಇಲ್ಲಿ ಇದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಸಂಘವನ್ನು ಅವರು ಮೆಚ್ಕೊಂಡಿದ್ರು. ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ದತ್ತೋಪಂತ ಠೇಂಗಡಿಯವರು ಕೂಡ ಕೊನೆಯ 6-7 ವರ್ಷ ಅವರ ಜೊತೆ ಇದ್ದುಕೊಂಡು ಅವರು ಕೂಡ ಕೆಲಸ ಮಾಡಿದವರೆ. ಗಾಂಧೀಜಿಯವರು 1947-48ರ ಸಂದರ್ಭದಲ್ಲಿ ದೆಹಲಿಯ ಬಂಗಿ ಕಾಲೋನಿಯಲ್ಲಿ ಅವರು ಸಂಜೆ ಹೊತ್ತು ಮಾತಾಡ್ತಾ ಇದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನ ಅನೇಕ ಸಂದರ್ಭದಲ್ಲಿ ಅಲ್ಲಿನ ಸ್ಥಾನೀಯ ಪತ್ರಿಕೆಗಳು ವರದಿ ಮಾಡಿದೆ. ಹೀಗಾಗಿ ಸಂಘದ ಬಗ್ಗೆ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಅನೇಕ ಮೆಚ್ಚುಗೆಯನ್ನೇ ಅವರು ವ್ಯಕ್ತಪಡಿಸಿದ್ರು. ಆದರೆ ಆರೋಪಗಳು ಸಾಕಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುತ್ತೆ. ಇವತ್ತಿಗೂ ಕೂಡ ಸಂಘದ ಒಳಗಡೆ ಬಂದು ಸಂಘವನ್ನ ನೋಡಿದಾಗ ಸಂಘ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ದೂರದಿಂದ ನೋಡಿದಾಗ ಗೊತ್ತಾಗಲ್ಲ. ದೂರದಿಂದ ನೋಡಿದರೆ ಇವರೇನೋ ಒಂದು ಸೈನಿಕ ಸಂಘಟನೆ ಅಥವಾ ಒಂದು ರೀತಿಯಲ್ಲಿ ವ್ಯಾಯಾಮ ಮಾಡ್ತಾರೆ, ವ್ಯಾಯಾಮದ ಸಂಘಟನೆ, ಸೂರ್ಯ ನಮಸ್ಕಾರ ಮಾಡ್ತಾರೆ, ಹಾಗಾಗಿ ಯೋಗದ ಸಂಘಟನೆ ಇರ್ಬೋದು, ಈ ತರ ಹೊರಗಡೆಯಿಂದ ಅನಿಸ್ಬಿಡುತ್ತೆ. ಅಥವಾ ಬ್ಯಾಂಡ್ ಸೆಟ್ ಇದೆ, ಈ ಒಂದು ಸಂಗೀತದ ಸಂಘಟನೆ ಇರ್ಬೋದು. ಆದರೆ ಒಳಗಡೆ ಬಂದಾಗ ಸಂಘ ಯಾವ ರೀತಿಯ ಸಂಘಟನೆ ಅಂತ ಗೊತ್ತಾಗುತ್ತೆ. ಹೇಗೆ ಸಕ್ಕರೆಯನ್ನ ದೂರದಿಂದ ನೋಡಿದಾಗ ಅದರ ಸಿಹಿ ಅಥವಾ ಅದರ ಟೇಸ್ಟ್ ಯಾವುದಂತ, ರುಚಿ ಯಾವುದಂತ ಗೊತ್ತಾಗಲ್ಲ. ಆ ಸಕ್ಕರೆಯನ್ನು ಸ್ವಲ್ಪ ತಗೊಂಡು ಬಾಯಿಗೆ ಹಾಕಿದಾಗ ಸಕ್ಕರೆಯ ಸವಿ ಗೊತ್ತಾಗುತ್ತೆ. ಹಾಗಾಗಿ ಸಂಘವನ್ನ ಗೊತ್ತಾಗಬೇಕಿದ್ರೆ ಸಂಘದ ಒಳಗಡೆ ಬರಬೇಕು, ಸಂಘದ ರುಚಿ ನೋಡ್ಬೇಕು. ಸಂಘದ ರುಚಿ ನೋಡಿದ್ರೆ ಸಂಘ ಹೇಗಿದೆ ಅಂತ ಗೊತ್ತಾಗುತ್ತೆ. ಹೊರಗಡೆ ನೋಡಿಯಿಂದ, ಬಾಹ್ಯ ಕಣ್ಣುಗಳಿಂದ ನೋಡಿದ್ರೆ ಸಂಘ ಅಷ್ಟು ಬೇಗ ಗೊತ್ತಾಗಲ್ಲ. ಸಂಘದ ಒಳಗಡೆ ಬನ್ನಿ, ಸಂಘವನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದೇ ಸಂಘ ಸಾರ್ವಜನಿಕವಾಗಿ ಕರೆ ಕೊಟ್ಟಿರೋದು. ಸಂಘದ ಬಾಗಿಲು ಸದಾ ತೆರೆದಿದೆ, ಯಾರು ಯಾವಾಗ ಬೇಕಿದ್ರೂ ಸಂಘದ ಒಳಗಡೆ ಬರಬಹುದು. ಇನ್ನು RSS ಮಹಾತ್ಮ ಗಾಂಧೀಜಿಯವರ ವಿರೋಧಿನ ಗೋಡ್ಸೆ ಅವರನ್ನ ವೈಭವೀಕರಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ನಾವು ಯಾವತ್ತೂ ಕೂಡ ಗಾಂಧೀಜಿಯವರ ವಿಚಾರಕ್ಕೆ, ಗಾಂಧೀಜಿಯವರಿಗೆ ನಾವು ವಿರೋಧ ಹೇಳೇ ಇಲ್ಲ ಎಲ್ಲೂ ಕೂಡ. ಇನ್ಫ್ಯಾಕ್ಟ್ ನಾವು ಗಾಂಧೀಜಿಯವರ ವಿಚಾರಗಳನ್ನ ಪಾಲನೆ ಮಾಡ್ತಾ ಬರ್ತೀವಿ. ಸ್ವದೇಶಿ, ಸ್ವಭಾಷಾ, ಸ್ವಭೂಷ, ಅಹಿಂಸಾ, ಸ್ವರಾಜ್ಯ, ಗ್ರಾಮೋದಯ, ಈ ರೀತಿಯ ಸಂಗತಿಗಳೇನಿದೆ ದಿನನಿತ್ಯ ಸಂಘದ ಸ್ವಯಂ ಸೇವಕರು ಇಡೀ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಆತ್ಮನಿರ್ಭರ ಭಾರತದ, ಸ್ವಾವಲಂಬಿ ಭಾರತದ ಒಂದು ಪರಿಕಲ್ಪನೆ ಏನಿದೆ, ಅದಕ್ಕೆ ಗಾಂಧೀಜಿಯವರ ಅನೇಕ ವಿಚಾರಗಳೇ ನಮಗೆ ಒಂದು ರೀತಿಯಲ್ಲಿ ತಳಹದಿ. ಆ ರೀತಿಯಲ್ಲಿ ಅವರ ವಿಚಾರಗಳನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ. ನಮ್ಮ ಪ್ರತಿನಿತ್ಯ ನಮ್ಮ ಕಾರ್ಯಾಲಯಗಳಲ್ಲಿ, ನಮ್ಮ RSS ನ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ಬೆಳಿಗ್ಗೆ ನಾವು ಒಂದು ಶ್ಲೋಕ ಹೇಳ್ತೀವಿ, ಒಂದು ಏಕಾತ್ಮತಾ ಮಂತ್ರ ಅಂತ. ಅದ್ರಲ್ಲಿ ನಾವು ಗಾಂಧೀಜಿಯವರ ಉಲ್ಲೇಖವನ್ನು ಕೂಡ ಮಾಡ್ತೀವಿ, ಗಾಂಧೀಜಿಯವರನ್ನ ನಾವು ಸ್ಮರಿಸ್ತೀವಿ. ಇನ್ನು ಗೋಡ್ಸೆ ರೀತಿಯ ವೈಭವೀಕರಣ ಅದು ಯಾವುದು ಆರೋಪಗಳಷ್ಟೇ. ಸಂಘದ ಯಾವುದೇ ಕಾರ್ಯಕ್ರಮಗಳಲ್ಲಾಗ್ಲಿ, ಚಟುವಟಿಕೆ ಭಾಷಣಗಳಲ್ಲಾಗ್ಲಿ ಗೋಡ್ಸೆಯನ್ನು ವೈಭವೀಕರಿಸಿದಾಗ್ಲಿ, ಗೋಡ್ಸೆ ಪರವಹಿಸಿ ಮಾತಾಡಿದಾಗ್ಲಿ ಎಲ್ಲೂ ಕೂಡ ಇಲ್ವೇ ಇಲ್ಲ. ಗೋಡ್ಸೆಯನ್ನ ನಾವು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳೇ ಇಲ್ಲ. ಗೋಡ್ಸೆಗೂ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಕಪೂರ್ ಕಮಿಷನ್ ಸೇರ್ಕೊಂಡಾಗೆ ಅನೇಕ ವರದಿಗಳು ಕೂಡ ಮುಂದೆ ಕೊಟ್ಟಿದೆ. ಹಾಗಾಗಿ ಆರೋಪಗಳು ಸಾಮಾನ್ಯವಾಗಿ ಸಂಘದ ಬಗ್ಗೆ ಗೋಡ್ಸೆಯನ್ನ ಲಿಂಕ್ ಮಾಡುವಂತ ಒಂದು ಆರೋಪದ ಪ್ರಕ್ರಿಯೆ ಇದೆ. ಆದರೆ ಸಂಘ ಯಾವತ್ತೂ ಕೂಡ ಗಾಂಧೀಜಿಯವರ ವಿಚಾರವನ್ನ ಸದಾ ಈಗಲೂ ಕೂಡ ಇನ್ನು ಮುಂದೆನೂ ಕೂಡ ಅವರ ವಿಚಾರಕ್ಕೆ ಬದ್ಧವಾಗಿ ಅವರ ವಿಚಾರಗಳನ್ನ ಅಳವಡಿಸ್ಕೊಳ್ಳಿಕ್ಕೆ, ಇಂಪ್ಲಿಮೆಂಟೇಷನ್ಗೆ, ಕೆಲವರು ಗಾಂಧೀಜಿಯವರ ವಿಷಯವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ RSS ಅಂತೂ ಅವರ ವಿಚಾರವನ್ನ ಪ್ರತಿನಿತ್ಯ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ದೆ, ಯಾವುದಾದ್ರೂ ಈ ಥರದ ನೈಸರ್ಗಿಕ ವಿಕೋಪಗಳಿರಲಿ ಅಥವಾ ಈ ಥರದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಘದ ಕಾರ್ಯಕರ್ತರು ಅಲ್ಲಿ ಮುಂದಿರ್ತಾರೆ. ಹೇಗೆ ಸರ್ ಇದು? ಸಂಘದ ಕಾರ್ಯಕರ್ತರು ಪ್ರಾರಂಭದಲ್ಲಿ ಹೇಳಿದೆ, ಸಮಾಜದ ಆಗು ಹೋಗುಗಳನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ, ದೇ ಆರ್ ಸೋಷಿಯಲಿ ಅವೇರ್ ಅಂಡ್ ಅವೇಕೆಂಡ್, ಜಾಗೃತ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಸುತ್ತಮುತ್ತಲು ಏನೇ ಘಟನೆ ನಡೀಲಿ ತಾನು ಅಲ್ಲಿಗೆ ಧಾವಿಸ್ಬೇಕು ಅನ್ನೋ ಒಂದು ಮಾನಸಿಕತೆ ಅಲ್ಲಿ ಇರುತ್ತೆ. ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಹಾಗಾಗಿ ಸುತ್ತಮುತ್ತಲು ಪ್ರಕೃತಿಗಳ ವಿಕೋಪಗಳಾದಾಗ, ಪ್ರವಾಹ, ಭೂಕಂಪ, ನೆರೆ ಮುಂತಾದ ಸಂದರ್ಭದಲ್ಲಿ
ತನ್ನ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು, ತನ್ನ ಉದ್ಯೋಗ, ತನ್ನ ಅಂಗಡಿ, ತನ್ನ ಮನೆ ಎಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು, ಸಮಾಜಕ್ಕೋಸ್ಕರ ನನ್ನ ಅವಶ್ಯಕತೆ ಇದೆ, ನನ್ನ ಸೇವೆಯ ಅವಶ್ಯಕತೆ ಇದೆ, ನಾನೊಂದು 2-3 ದಿನ ಇದಕ್ಕೋಸ್ಕರ ಬಿಡುವು ಮಾಡಿಕೊಂಡು ಕೆಲಸ ಮಾಡಬೇಕು. ಅವರಿಗೆ ಯಾವುದೇ ರೀತಿಯ ಫೆಸಿಲಿಟಿಗಳು ಸಿಗಲ್ಲ, ಅವರಿಗೆ ಆಹಾರನೂ ಸಿಗಲ್ಲ. ಆ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಅವರು ಕೆಲಸ ಮಾಡ್ತಾರೆ. ಅಂದರೆ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥದ್ದು. ಇದು ಒಬ್ಬನೇ ಅಲ್ಲ, ಒಂದು ತಂಡವಾಗಿ ಮಾಡ್ತಾರೆ. ಅದು ವಿಶೇಷ. ಒಂದು ತಂಡವಾಗಿ ಅದಕ್ಕೊಂದು ಪಕ್ಕ ಪ್ಲಾನ್ ಮಾಡಿ ಯೋಜನೆ ಮಾಡಿಕೊಂಡು ಯಾರು ಯಾವ ಕೆಲಸವನ್ನು ಮಾಡಬೇಕು, ಇನ್ನೊಂದು ಕೆಲಸವನ್ನು ಯಾರು ಮಾಡಬೇಕು, ಹೀಗೆ ಆಸ್ ಎ ಟೀಮ್ ವರ್ಕ್ ಅವರು ಮಾಡುವ ಕಾರಣಕ್ಕೋಸ್ಕರ ಅನೇಕ ಸಂದರ್ಭಗಳಲ್ಲಿ ಸಮಾಜಕ್ಕೆ, ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರದ ವ್ಯವಸ್ಥೆಗಳಿಗೆ ಅನುಕೂಲವಾಗಿ ಸಂಘದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ರೈಲ್ವೆ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದ ವರ್ಕ್ ಫೋರ್ಸ್ ಬೇಕಾಗತ್ತೆ. ಸಾಂತ್ವನ ಹೇಳಲಿಕ್ಕೆ, ಆಹಾರದ ದೃಷ್ಟಿಯಿಂದ, ರಿಲೇಟಿವ್ಗಳು ಬಂದಾಗ ಅವರನ್ನು ಸ್ವೀಕಾರ ಮಾಡಿ ಅವರಿಗೆ ಯೋಗ್ಯ ರೀತಿಯಲ್ಲಿ ಅವರನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ, ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು, ದೊಡ್ಡ ಸಂದರ್ಭದಲ್ಲಿ ಅಥವಾ ದೊಡ್ಡ ಲೆಕ್ಕದಲ್ಲಿ ಬ್ಲಡ್ ಬೇಕಾಗುತ್ತೆ, ರಕ್ತದಾನದ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರನ್ನವರೇ ರಕ್ತ ಕೊಡಬೇಕು. ರಕ್ತ ಇನ್ನೆಲ್ಲಿಂದಲೂ ಬರಲ್ಲ, ದುಡ್ಡು ಕೊಡ್ಬೋದು, ಆಹಾರಗಳು ಕೊಡ್ಬೋದು, ರಕ್ತದಾನ ಸೇರ್ಕೊಂಡ ಹಾಗೆ ಅನೇಕ ಸಂದರ್ಭಗಳು ಬರುತ್ತೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅನೇಕ ಶವಗಳು ಅನಾಥವಾಗಿ, ಇನ್ನೇನು ಆ ಶವಗಳಿಗೆ ಅಗ್ನಿಸ್ಪರ್ಶ ಮಾಡ್ಲಿಕ್ಕೆ ಕೂಡ ಬಂಧುಗಳು ಸಿಗಲಿಲ್ಲ, ಅವರು ಇಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಸಂಘದ ಸ್ವಯಂ ಸೇವಕರೇ ಆ ಶವಗಳನ್ನ ತಮ್ಮ ಮನೆಯ ಬಂಧುಗಳ ರೀತಿಯಲ್ಲಿ ಅದನ್ನ ಶವ ಸಂಸ್ಕಾರ ಮಾಡಿ ಗೌರವ ಕೊಟ್ಟದ್ದು ಕೂಡ ನಾವು ನೋಡ್ತೀವಿ. ಹೀಗೆ ರಕ್ತಕ್ಕೆ ರಕ್ತ ಕೊಡುವಂಥದ್ದು, ಹೆಗಲು ಕೊಡುವಂಥದ್ದು, ನೋವುಗಳಿಗೆ ಸ್ಪಂದನೆ ಕೊಡುವಂಥದ್ದು, ಈ ಭಾವನೆ ಏನಿದೆ ಇದನ್ನು ಸೇವಾ ಭಾವ ಅಂತ ನಾವು ಕರಿತೀವಿ. ಸಂಘದ ಶಾಖೆಗಳಲ್ಲಿ ಈ ಸೇವಾ ಭಾವದ ಬಗ್ಗೆ ಸದಾ ನಾವು ಹೇಳ್ತೀವಿ. ಹಾಗಾಗಿ ಅಗತ್ಯ ಬಿದ್ದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಸಮಾಜಮುಖಿಯಾಗಿ ಒಬ್ಬ ಕಾರ್ಯಕರ್ತ ಕೆಲಸ ಮಾಡಲಿಕ್ಕೆ ಸದಾ ಸೇವಾ ತತ್ಪರನಾಗಿರ್ತಾನೆ. ಸಮಾಜದಲ್ಲಿ ಅನೇಕರು ಒಂದು ಮಾತು ಹೇಳ್ತಾರೆ ಸರ್, ನೀವು RSSನವರಾ? ಓಕೆ, ಇದನ್ನ ತುಂಬ ಈಸಿಯಾಗಿ ಒಪ್ಕೊಂಡು ಬಿಡ್ತಾರೆ. ಯಾಕೆಂತಂದರೆ RSSನ ಅಂತಂದರೆ ಒಂದು ರೀತಿ ಶಿಸ್ತು, ಆ ಸಂಯಮ, ಡಿಸಿಪ್ಲೈನ್ ಅನ್ನುವಂಥದ್ದು ಸಹಜವಾಗಿ ಜನಸಾಮಾನ್ಯರ ಮೈಂಡಲ್ಲಿ ಉಳ್ಕೊಂಡು ಬಿಟ್ಟಿದೆ. ಮತ್ತು ಇಲ್ಲಿಗೆ ಬರೋರು ಯಾರಿಗೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಇರಲ್ಲ, ನೀವೊಂದು ರಿಜಿಸ್ಟ್ರೇಷನ್ ಅಂತ ಯಾರಿಗೂ ಮಾಡ್ಕೊಳ್ಳಲ್ಲ, ನಿಮ್ಗೊಂದು ಯಾರಿಗೂ ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ ಹೇಳಿ ಕೊಡಲ್ಲ. ಈ ಥರದ್ದು ಯಾವುದೂ ಇಲ್ಲದೇನೆ ಕೂಡ ಜನಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರ್ತಾರೆ, ಸ್ವಯಂ ಸೇವಕರಾಗ್ತಾರೆ, ನಿರಂತರವಾಗಿ ಅವರ ಜೀವಮಾನದುದ್ದಕ್ಕೂ ಸ್ವಯಂ ಸೇವಕರಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹೇಗೆ ಸಾಧ್ಯ ಆಗುತ್ತೆ ಸರ್? ಪ್ರಾರಂಭದಲ್ಲೇ ಹೇಳಿದೆ, ಸಮಾಜಕ್ಕೋಸ್ಕರ ತಾನೇನೋ ಕೊಡಬೇಕು ಅನ್ನೋ ಭಾವ ಇದೆಯಲ್ಲ, ಇದು ಆನ್ ಪ್ರಯಾರಿಟಿ, ನೇಷನ್ ಫಸ್ಟ್. ಸಮಾಜಕ್ಕೋಸ್ಕರ ನಾನು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಈ ಭಾವನೆಯನ್ನು ಒಪ್ಪದವರು ಮಾತ್ರ RSS ಅಲ್ಲಿ ಉಳ್ಕೊಳ್ತಾರೆ. ಯಾರಿಗೆ ತನಗೇನೋ ಸಿಗಬೇಕು, ನಾನೇನು RSS ಕೆಲಸ ಮಾಡಿದೆ, ನೀವು ಹೇಳಿದಾಗೆ ನನಗೆ ಕಾರ್ಡ್ ಸಿಗಬೇಕು, ಸರ್ಟಿಫಿಕೇಟ್ ನನಗೆ ಸಿಗಿರಬೇಕು, ಆ ಥರದವ್ರು ಯಾರು ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಸಂಘಟನೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಬೇಸ್ ಲೈನ್ ಏನಂದರೆ ಗಿವಿಂಗ್ ಟು ಅದರ್ಸ್, ಇನ್ನೊಬ್ಬರಿಗೆ ಕೊಡುವಂಥದ್ದು. ಸಮಯ ಇನ್ನೊಬ್ಬರಿಗೆ ಕೊಡಬೇಕಾಗತ್ತೆ, ತಮ್ಮ ಕುಟುಂಬಕ್ಕೋ ಅಥವಾ ತಮ್ಮ ಬಂಧು ಮಿತ್ರ ತನ್ನ ಇಷ್ಟದ ಹವ್ಯಾಸಕ್ಕೋ ಕೊಡುವ ಸಮಯವನ್ನು ಸಮಾಜದ ಕೆಲಸಕ್ಕೆ ಕೊಡಬೇಕಾಗತ್ತೆ. ಹಾಗೆ ಸಮಯ ಕೊಡಬೇಕು, ಪ್ರತಿಭೆಗಳನ್ನು ಕೊಡಬೇಕು, ತಮ್ಮ ಎಲ್ಲವನ್ನೂ ಕೂಡ ಸಮಾಜಕ್ಕೆ ಕೊಡಬೇಕಾಗಿರುತ್ತಲ್ಲ, ಆ ರೀತಿಯ ಕೊಡುವುದರಲ್ಲಿ ಖುಷಿ ಕೊಡುವವರು ಈ ಸಂಘಟನೆಯಲ್ಲಿ ದೀರ್ಘಕಾಲ ಕಾರ್ಯಕರ್ತರಾಗಿ ಉಳ್ಕೊಳ್ತಾರೆ. ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯ ಬಂಧುಗಳು ಬರ್ತಾ ಇದ್ದಾರೆ ಮುಂದೆ ಸಮಾಜದ ಅನೇಕ ಕಡೆಗಳಲ್ಲಿ. ಅವರನ್ನು ತಲುಪಬೇಕಷ್ಟೇ. ಆ ವ್ಯಕ್ತಿಗಳ ಒಳಗಡೆನೆ 3 ಗುಣಗಳನ್ನು ನಾವು ಸಾಮಾನ್ಯವಾಗಿ ಗುರುತಿಸಿ ಅದನ್ನು ಬೆಳೆಸುವ ಕೆಲಸವನ್ನು ಶಾಖೆ ಮೂಲಕ ಮಾಡ್ತೀವಿ. ಅವರ ಒಳಗಡೆ ಒಂದು ನೇತೃತ್ವ ಇರುತ್ತೆ, ಅವರ ಒಳಗಡೆ ಒಂದು ಕರ್ತೃತ್ವ ಇರುತ್ತೆ, ಅವರ ಒಳಗಡೆ ಒಂದು ವ್ಯಕ್ತಿತ್ವ ಇರುತ್ತೆ. ಆ 3ಅನ್ನು ಕೂಡ ಬೆಳೆಸುವ ಒಂದು ವಾತಾವರಣ ಸಂಘದ ದೃಷ್ಟಿಯಿಂದ ಸಿಗುತ್ತೆ. ಹಾಗಾಗಿ ಅವರಲ್ಲಿರುವ ವ್ಯಕ್ತಿತ್ವ, ಕರ್ತೃತ್ವ, ನೇತೃತ್ವದ ಆಧಾರದ ಮೇಲೆ ಅವರು ದೀರ್ಘಕಾಲ ಸಂಘಟನೆಯ ಕೆಲಸವನ್ನ ಅವರು ಮಾಡ್ತಾರೆ, ಇಡೀ ದೇಶದಲ್ಲಿ ಮಾಡ್ತಾರೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅವರು ಮಾಡ್ತಾರೆ. ಇನ್ನು ಒಂದು ಶಾಖೆಗೆ ಒಬ್ಬ ಸ್ವಯಂ ಸೇವಕರಾಗಿ ಬಂದಂಥವರು ಅಲ್ಲಿ ತಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಂಡು ಈ ದೇಶದಲ್ಲಿ ಅತ್ಯಂತ ಎತ್ತರದ ಹುದ್ದೆಗೂ ಕೂಡ ತಲುಪಿದ್ದಾರೆ. ಈ ದೇಶದ ಪ್ರಧಾನಿಗಳಾಗಿದ್ದಾರೆ, ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಹೇಗೆ ಸರ್ ಇದು? ಪ್ರಧಾನಿ ಆಗಬೇಕು ಅನ್ನುವಂಥದ್ದೇ ಸಂಘದ ಸ್ವಯಂ ಸೇವಕರ ಉದ್ದೇಶ ಅಲ್ಲ. ಒಂದಿಬ್ಬರು ಆಗಿದ್ದಾರೆ ಅನ್ನುವಂಥದ್ದು ಸ್ವಯಂ ಸೇವಕರಿಗೆಲ್ಲರಿಗೂ ಕೂಡ ಖುಷಿಯ ಸಂಗತಿನೇ. ಸಮಾಜದ ಎಲ್ಲ ವರ್ಗಗಳಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿರುವ ಪ್ರಯತ್ನಗಳಾಗಬೇಕು, ಆ ಕ್ಷೇತ್ರದಲ್ಲಿ ಒಂದು ಪರಿವರ್ತನೆ ಆಗಬೇಕು. ಆ ದೃಷ್ಟಿಯಲ್ಲಿ ಒಂದು ಕ್ಷೇತ್ರನೂ ಕೂಡ ಆಡಳಿತದ ಗವರ್ನೆನ್ಸಿನ ಕ್ಷೇತ್ರ, ಅದಕ್ಕೂ ಕೂಡ ಸಂಘದ ಸ್ವಯಂ ಸೇವಕರು ಒಂದು ನಿಶ್ಚಿತ ಕಾಲದ ನಂತರ ಅವರು ಹೋದರು. ಆ ರೀತಿಯಲ್ಲಿ ಹೋಗಿ ಅಲ್ಲಿ ಸಮಾಜದ ನೇತೃತ್ವವನ್ನು ಅಲ್ಲಿ ಒಬ್ಬ ಸ್ವಯಂ ಸೇವಕ ಹೇಗೆ ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಬಹಳ ಆದರ್ಶದಿಂದ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಡೀ ದೇಶಕ್ಕೆ ಸಂಘದ ಸ್ವಯಂ ಸೇವಕರಿಗೆ ಒಂದು ಹೆಮ್ಮೆಯ ದೃಷ್ಟಿಯಲ್ಲೇ
ಆ, ಇಬ್ಬರು ಪೂರ್ವ ಪ್ರಧಾನಿಗಳು ಕೂಡ ತಮ್ಮ ವರ್ಚಸ್ಸಿನ ಮೂಲಕ, ತಮ್ಮ ಕಾರ್ಯದ ಮೂಲಕ ಜನರ ಮನಸ್ಸನ್ನ ಅವರು ವಿಶೇಷವಾಗಿ ಗೆದ್ದಿದ್ದಾರೆ. ಆ ರೀತಿಯ ಒಂದು ಸಮಾಜ ಮುಖಿಯಾಗಿರುವಂತಹ, ಸಮಾಜಕ್ಕೋಸ್ಕರನೇ ಬದುಕುವ ಒಂದು ಒಂದು ತತ್ಪರತೆ ಅಂತ ಕರಿತೀವಿ, ಒಳಗಡೆಯ ಒಂದು ಭಾವ, ಅದು ಅವರು ವ್ಯಕ್ತಪಡಿಸಿದ್ದಾರೆ. ಸಂಘದ ಶಾಖೆಯಲ್ಲಿ ಸಿಕ್ಕಿರತಕ್ಕಂತಹ ತಳಮಟ್ಟದ ದೇಶಭಕ್ತಿಯ ಸಂಸ್ಕಾರ ಅದು ಅಲ್ಲಿ ಅಭಿವ್ಯಕ್ತಗೊಂಡಿದೆ ಅಂತ ನಾವು ಹೇಳಬಹುದಷ್ಟೇ. ಇನ್ನು ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ಬೇರೆ ಬೇರೆ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಒಂದು ಭಾಗ ಆದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆಗೊಂಡ ಅದೆಷ್ಟೋ ಸೇವಾ ಚಟುವಟಿಕೆಗಳು ನಡೆಯುತ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಸುಮಾರು 1,77,000 ಸೇವಾ ಚಟುವಟಿಕೆಗಳು ಇಡೀ ದೇಶದಲ್ಲಿ RSS ಕಡೆಯಿಂದ ನಡೀತಾ ಇದೆ. ಅದರಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ, ಉದಾಹರಣೆಗೆ ಶಿಕ್ಷಣ, ಸ್ವಾವಲಂಬನೆ, ಆರ್ಥಿಕವಾಗಿ ಕೆಲವರನ್ನ ಸಬಲೀಕರಣಗೊಳಿಸುವಂಥದ್ದು, ಸಾಮಾಜಿಕ ಮುಖದಲ್ಲಿ ಕೆಲಸ, ಇದೆಲ್ಲೂ ಕೂಡ ನಡೀತಾ ಇದೆ. ಶಿಕ್ಷಣ ಅಂದಾಗ ಉದಾಹರಣೆಗೆ ಬೆಂಗಳೂರಲ್ಲೇ ಸುಮಾರು 600 ಸ್ಲಮ್ಗಳಿದ್ದಾವೆ. ಅದರಲ್ಲಿ ಒಂದು 450ಕ್ಕೂ ಹೆಚ್ಚು ಸ್ಲಮ್ಗಳಲ್ಲಿ ನಮ್ಮ ಕಡೆಯಿಂದ ಅನೌಪಚಾರಿಕ ಶಿಕ್ಷಣ ಕೇಂದ್ರ ಅಂತ ರಾಷ್ಟ್ರೋತ್ಥಾನ ಕಡೆಯಿಂದ ನಡೀತಾ ಇದೆ. ಅಲ್ಲಿ ಪ್ರತಿನಿತ್ಯ ಒಂದಷ್ಟು ಟೀಚರ್ಸ್ಗಳು ಹೋಗ್ತಾರೆ, ಅಲ್ಲಿನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಫಿಸಿಕ್ಸು, ಮ್ಯಾಥ್ಸು, ಇನ್ಯಾವುದೋ ಸಂಸ್ಕಾರದ ಭಾಗಗಳನ್ನು ಹೇಳ್ಕೊಡ್ತಾರೆ. ಆ ಮಕ್ಕಳಲ್ಲಿ ಒಂದು ಪರಿವರ್ತನೆ ಬಂದಿದೆ. ಇವರು ಕಂಟಿನ್ಯೂಸ್ ಹೋಗಿ ಆ ಮಕ್ಕಳಿಗೆ ಟೀಚಿಂಗ್ ಹೇಳ್ಕೊಡೋ ಕಾರಣ ಮಕ್ಕಳು ತಮ್ಮ ಶಾಲಾ ತರಗತಿಗಳಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ಯಾವುದೋ ಕ್ರಿಮಿನಲ್ ಚಟುವಟಿಕೆ ಅವರು ಹೋಗಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಪಿಕ್ ಪಾಕೆಟ್ ಅದು ಇದೆಲ್ಲ ಹೋಗ್ತಾ ಇದ್ರು ಹುಡುಗರು, ಇವತ್ತು ಪೂರ್ತಿ ಇಲ್ಲಿ ಬರ್ತಾರೆ, ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ. ಮನೆಯಲ್ಲಿ ಕುಡಿತಾ ಇದ್ರೆ ಕುಡಿತವನ್ನು ಕೂಡ ಅಪ್ಪ ಅಮ್ಮನಿಂದ ಬಿಡಿಸ್ತಾರೆ. ಹೀಗಾಗಿ ಮನೆಯಲ್ಲಿ ಒಂದು ಸಂಸ್ಕಾರ ಬೆಳೆಯುತ್ತೆ. ಇದು ಶಿಕ್ಷಣದ ಮೂಲಕ ಒಂದು ಸೇವಾ ಚಟುವಟಿಕೆ. ಸಣ್ಣ ಉದಾಹರಣೆ ಹೇಳಿದೆ. ಈ ರೀತಿಯ ಸುಮಾರು 1,77,000 ಬೇರೆ ಬೇರೆ ಚಟುವಟಿಕೆಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಅನೇಕ ವನವಾಸಿ ಪ್ರದೇಶಗಳಿವೆ. ಇವತ್ತು ನಾವು ಈಗ ಬೆಂಗಳೂರು ಸಿಟಿಯಲ್ಲಿ ಇದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಅಂತೂ ಈಗ ಮಳೆ ಬರ್ತಾ ಇದೆ, ಒಂದು ಮನೆಯಲ್ಲಿ ಒಂದು ಮಗು ಕೆಮ್ಮಿದ್ರೆ ಕೂಡ ತಾಯಿಗೆ ಗಾಬರಿ ಆಗ್ಬಿಡುತ್ತೆ. ಸುತ್ತಮುತ್ತಲು ಇಷ್ಟೊಂದು ಆಸ್ಪತ್ರೆ ಸೌಲಭ್ಯ ಇದ್ರೂ ಕೂಡ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಆದರೆ ತೀರಾ ವನವಾಸಿ ಪ್ರದೇಶ, ಸುತ್ತಮುತ್ತಲು ಯಾವ ಮನೆಗಳೂ ಇಲ್ಲ ಅನ್ನುವಂತಹ ವಾತಾವರಣದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸೇವಾ ಭಾರತೀಯ ಚಿಕಿತ್ಸಾಲಯಗಳು, ಸೇವಾ ಭಾರತೀಯ ವನವಾಸಿ ಕಲ್ಯಾಣದ ಅನೇಕ ಪ್ರಕಲ್ಪಗಳಂದ್ರೆ ಪ್ರಾಜೆಕ್ಟ್ಗಳು ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಗರದಲ್ಲಿ, ಗ್ರಾಮೀಣ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ವಿಶೇಷವಾಗಿ ಸೇವೆಗಳನ್ನು ಮಾಡುವಾಗ ಯಾರಿಗೆ ಸೇವೆಯ ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಸೇವೆ ಮಾಡ್ಲಿಕ್ಕೆ ಯಾರೋ ಇದ್ದಾರೆ ಒಟ್ಟು ಮಾಡೋದಲ್ಲ. ಯಾರಿಗೆ ಅದರ ನೀಡಿದೆ, ಅವಶ್ಯಕತೆ ಇದೆ, ಆ ರೀತಿಯ ವ್ಯಕ್ತಿಗಳು, ಅಭಾವಗ್ರಸ್ತರು, ಸಮಾಜದಲ್ಲಿ ಅವರನ್ನ ಉಪೇಕ್ಷೆ ಮಾಡಿದ್ದಾರೆ, ಅವರು ಯಾವುದೋ ರೀತಿಯಲ್ಲಿ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ, ಅಥವಾ ಯಾವುದೋ ಸಾಮಾಜಿಕ ವಂಚಿತರಿದ್ದಾರೆ, ಆ ರೀತಿಯ ವಂಚಿತರು, ಅಭಾವಗ್ರಸ್ತರು, ಉಪೇಕ್ಷಿತರು, ಅಂಥವರಿಗೆ ಸೇವೆಯ ಅವಶ್ಯಕತೆ ಏನಿದೆ ಅದನ್ನು ನೋಡಿಕೊಂಡು ಸಂಘದ ಸೇವಾ ಪ್ರಾಜೆಕ್ಟ್ಗಳು ಕೆಲಸ ಮಾಡ್ತಾ ಇದೆ. ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಇದೆ. ಪ್ರತಿನಿತ್ಯ ರಕ್ತ ಪೂರೈಕೆ ಕೆಲಸ ಮಾಡ್ತಾ ಇದೆ. ಥಲಾಸೀಮಿಯಾ ಅಂತ ಒಂದು ರೋಗ ಇದೆ. ಆ ರೋಗದಲ್ಲಿ ರಕ್ತದ ಮರುಪೂರಣ ಆಗೋದಿಲ್ಲ. ಅಂದ್ರೆ ಯಾರಿಗೆ ನಮಗೆ ಆರೋಗ್ಯವಂತರವರಿಗೆಲ್ಲ ಬ್ಲಡ್ ಉತ್ಪತ್ತಿ ಆಗುತ್ತೆ, ಅವರಿಗೆ ಆಗಲ್ಲ. ಅಂತ ಮಕ್ಕಳಿಗೆ ಸುಮಾರು 470 ಮಕ್ಕಳಿಗೆ ಉಚಿತವಾಗಿ ರಕ್ತವನ್ನು ಪೂರೈಕೆ ಮಾಡ್ತಕ್ಕಂಥ ರಾಷ್ಟ್ರೋತ್ಥಾನ ರಕ್ತ ನಿಧಿ ಇದೆ. ಸಂರಕ್ಷಾ ಅಂತ ಪ್ರಾಜೆಕ್ಟಿನ ಹೆಸರು. ಹೀಗಾಗಿ ಅಂಥ ಮಕ್ಕಳಿಗೆ ಉಚಿತವಾಗಿ ರಕ್ತ ಕೊಡುವಂಥದ್ದು, ಆ ಮಕ್ಕಳಿಗೆ ಬೇಕಾದ ಶುಶ್ರೂಷೆ ಕೊಡುವಂಥದ್ದು ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದೆ. ಶಿಕ್ಷಣ, ಸ್ವಾವಲಂಬನೆ ನೋಡಿಕೊಂಡ್ರೆ ದೊಡ್ಡ ಮಟ್ಟಿನ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಸಮಾಜ ಇದಕ್ಕೆ ಸ್ಪಂದನೆ ಕೊಡ್ತಾ ಇದೆ. ಸಮಾಜದ ಸಹಕಾರನ ದೊಡ್ಡ ಮಟ್ಟದಲ್ಲಿ ಈ ಸೇವಾ ಚಟುವಟಿಕೆಗಳಿಗೆ ಇದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಈ ಫುಲ್ ಟೈಮ್ ಕಾರ್ಯಕರ್ತರು ಅಥವಾ ತಾವೇನು ಹೇಳ್ತೀರಿ ಪ್ರಚಾರಕರು ಅಂತಂದ್ರೆ ಯಾರು? ಪ್ರಚಾರಕರು ತಮ್ಮ ಜೀವನದಲ್ಲಿ ಒಂದು ಹಂತದ ವಿದ್ಯಾಭ್ಯಾಸ ಇದೆಲ್ಲ ಪಡ್ಕೊಂಡ್ಮೇಲೆ ಉಳಿದ ಪೂರ್ತಿ ಜೀವನವನ್ನ ಸಮಾಜಕ್ಕೋಸ್ಕರ ಕೊಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ತಮ್ಮ ಜೀವನವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಸಂಘದ ಮೂಲಕ ಅವರು ಸಮಾಜಕ್ಕೋಸ್ಕರ ಸಮರ್ಪಿತ ಜೀವನವನ್ನ ಅವರು ಬದುಕ್ತಾರೆ. ಸಂಘದ ಪ್ರಚಾರಕರು ಅಂತಲೇ ಅವರನ್ನು ಕರಿತೀವಿ ನಾವು. ಸಾಮಾನ್ಯವಾಗಿ ಸಂಘದ ರೀತಿ ನೀತಿಗಳೇನಿದೆ ಆ ರೀತಿಯ ಶೈಲಿಗಳು ಅವರಲ್ಲಿ ಇರುತ್ತೆ. ಆದರೆ ಸಮಾಜಕ್ಕೆ ಅರ್ಪಿತ ಜೀವನ. ಅವರು ಮದುವೆ ಆಗೋದಿಲ್ಲ, ಅವರಿಗೆ ಯಾವುದೇ ಆದಾಯ ಇನ್ಕಮ್ ಇರೋದಿಲ್ಲ. RSS ಎಲ್ಲಿ ಯಾವ ಕೆಲಸವನ್ನ ಯಾವ ಸಂದರ್ಭದಲ್ಲಿ ಹೇಳುತ್ತೆ ಆ ಸಂದರ್ಭದಲ್ಲಿ ಅವರು ಮಾಡ್ತಾರೆ. ಅವರ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಅವರ ಕ್ಷಮತೆಗೆ ಅನುಗುಣವಾಗಿ ಸಂಘದ ಹಿರಿಯರು ಯೋಚನೆ ಮಾಡ್ತಾರೆ. ಆ ಪ್ರತಿಯೊಂದಕ್ಕೂ ಕೂಡ ಅವರು ತಮ್ಮನ್ನು ತಾವು ಒಗ್ಗಿಕೊಳ್ತಾರೆ. ಇವತ್ತು ಈ ಸಂಘಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಹೋಗ್ತಾರೆ, ಇನ್ನು ನಾಳೆ ಸಂಸ್ಕಾರ ಭಾರತಿಯಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿಗೆ ಬರ್ತಾರೆ,
ಸಂಘದ ಯಾವುದೋ ಸೇವಾ ವಿಭಾಗದಲ್ಲಿ ಕೆಲಸ ಮಾಡಬೇಕಂದ್ರೆ ಅಲ್ಲಿಗೆ ಹೋಗ್ತಾರೆ. ಹೀಗಾಗಿ ಸಂಘಟನೆ ಎಲ್ಲಿಗೆ ಹೇಳುತ್ತೆ, ಎಷ್ಟು ಕಾಲ ಹೇಳುತ್ತೆ, ಅಷ್ಟೂ ಕಾಲನು ಸಂಘಟನೆಗೆ ಬದ್ಧರಾಗಿ ಅವರು ಕೆಲಸ ಮಾಡ್ತಾರೆ. ಜೀವನ ಪೂರ್ತಿ ಅವಿವಾಹಿತರಾಗಿದ್ದುಕೊಂಡು ಯಾವುದೇ ರೀತಿಯ ಆದಾಯ ಇಲ್ಲದೆ ಅತ್ಯಂತ ಸರಳವಾದಂತಹ ಜೀವನ, ಕನಿಷ್ಠವಾದಂತಹ ಖರ್ಚು, ಅವರಿಗೆ ಯಾವುದೇ ಖರ್ಚು ಇಲ್ಲ. ಕೆಲವು ಪ್ರಚಾರಕರಿಗಂತೂ ತಿಂಗಳಿಗೆ ಒಮ್ಮೆ ಹೇರ್ ಕಟ್ಟಿಂಗಿಗೆ ಒಂದು ಖರ್ಚು ಬಿಟ್ಟರೆ ಅವ್ರು ಯಾವ ಖರ್ಚು ಇರಲ್ಲ. ಅತ್ಯಂತ ಸರಳ ಖರ್ಚು ಕಾರ್ಯಾಲಯದಲ್ಲಿ ಇದ್ಕೊಂಡು ಮಾಡ್ತಾರೆ. ಅಂದರೆ ಜೀವನದಲ್ಲಿ ಅತೀವ ಸರಳತೆಯಿಂದ ಒಂದು ಋಷಿ ತುಲ್ಯ ಸಂತ ಸದೃಶ ಜೀವನವನ್ನು ತಾವು ಪಾಲಿಸ್ತಾ ಕಠೋರವಾಗಿರ್ತಕ್ಕಂಥ ಒಂದು ಅನುಶಾಸನ ಅವ್ರ ಹತ್ರ ಇರುತ್ತೆ. ಯಾವುದೇ ವ್ಯಕ್ತಿ ಕೇಂದ್ರಿತ ಯೋಚನೆಗಳನ್ನು ಮಾಡದೆ ಸಂಘಟನಾ ಕೇಂದ್ರಿತ, ಸಮಾಜ ಕೇಂದ್ರಿತ ಯೋಚನೆಗಳನ್ನು ಮಾಡ್ತಾ ಸಂಘಟನೆ ಜವಾಬ್ದಾರಿಗಳನ್ನು ಹಂತ ಹಂತಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇಡೀ ದೇಶದಲ್ಲಿ ಇವತ್ತು ಸುಮಾರು 4,500 ಈ ರೀತಿಯ ಪ್ರಚಾರಕರು ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡ್ತಾರೆ. ಕೆಲವರು ಪ್ರಚಾರಕರಾಗಿ ಆ ಊರಿನಿಂದ ಬಂದು ಅದೇ ರಾಜ್ಯದಲ್ಲಿ ಅದೇ ಭಾಷೆಯನ್ನು ಮಾತಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಇರ್ತಾರೆ. ಇನ್ನು ಕೆಲವರು ಆ ರಾಜ್ಯದಿಂದ ಅವರ ಕ್ಷಮತೆಯನ್ನ ನೋಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಂಥವರು ಕೂಡ ಇರ್ತಾರೆ. ಒಟ್ಟು ಪ್ರಚಾರಕರು ಅಂದ್ರೆ ಒಂದು ಧ್ಯೇಯಕ್ಕೆ ಸಮರ್ಪಿತವಾಗಿ ಸಂಪೂರ್ಣ ಜೀವನವನ್ನ ಸಮಾಜಕ್ಕೆ ಕೊಟ್ಟಂಥವರು ಸಂಘದ ಪ್ರಚಾರಕರು ಅನ್ನುವಂಥದ್ದೇ ಇವತ್ತು ಸಮಾಜದಲ್ಲಿ ಒಂದು ಬಿಂಬಿತ ಆಗಿರ್ತಕ್ಕಂಥ ಒಂದು ಶಬ್ದ. ಹೌದು, ಆ ಪ್ರಚಾರಕ ಪದ್ಧತಿ ಪ್ರಾರಂಭ ಆಯಿತು. ನಮ್ಮ ಮೊದಲ ಸಂಸ್ಥಾಪಕರು ಡಾಕ್ಟರ್ ಕೇಶವ್ ಬಲರಾಮ್ ಹೆಡಗೇವಾರ್ ಅವರೇ ಈ ಪ್ರಚಾರಕ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕಿದವರು. ಅವರು ತಾವೇ ಪೂರ್ತಿ ಜೀವನವನ್ನು ಕೊಟ್ಟರು. ಅವರು ಮದುವೆ ಆಗಲಿಲ್ಲ, ಅವರು ವೃತ್ತಿಯನ್ನ ನಡೆಸಲಿಲ್ಲ, ಅವರು ಸಮಾಜಕ್ಕೆ ತಮ್ಮ ಜೀವನವನ್ನು ಕೊಟ್ಟರು. ಕರ್ನಾಟಕದಲ್ಲಿ 1946ನೇ ಇಸವಿಯಿಂದ ಈ ಪ್ರಚಾರಕ ಪರಂಪರೆ ಶುರುವಾಯಿತು. ಮೊದಲ ಪ್ರಚಾರಕರಾಗಿ ಹೊವೆ ಶೇಷಾದ್ರಿ, ಕೃ ಸೂರ್ಯನಾರಾಯಣ ರಾವ್, ಚಂಪಕನಾಥ್ ಮುಂತಾದಂತಹ ಆಗಿನ ತರುಣರು. ಅವರು ಬಹಳ ಓದಿದ್ರು. ಶೇಷಾದ್ರಿಗಳಂತೂ ಕೆಮಿಸ್ಟ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆದರೆ 46ನೇ ಇಸ್ವಿಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಅಂದ್ಕೊಂಡ್ರು, ನನ್ನ ಮುಂದಿನ ಜೀವನ ಏನಿದೆ ಇದು ಸಂಘಕ್ಕೋಸ್ಕರ ಸಮರ್ಪಿತ. ಅವರು ಬಂದರು. ಸೊ ಆ ಒಂದು ಪರಂಪರೆ, ಆ ಒಂದು ಟ್ರೆಡಿಷನ್ ಸಂಘದಲ್ಲಿ ಇವತ್ತು ಬೆಳ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಮಾಜಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಪ್ರಚಾರಕರಾಗಿ ಹೊರಟು ಬರತಕ್ಕಂಥ ತರುಣರನ್ನ ನಾವು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೂಡ ಕಾಣಬಹುದು. ಸರ್, ಇನ್ನು ಕೊನೆಯದಾಗಿ RSSಗೆ 100ರ ಸಂಭ್ರಮ, ಇದರ ಸಕ್ಸಸ್ ಮಂತ್ರ ಏನು ಸರ್? RSSನ ಸಕ್ಸಸ್ ಮಂತ್ರ ಒಂದೇನೆ, ದೇಶಭಕ್ತಿ ಮತ್ತು ದೇಶವೇ ಮೊದಲು ಅನ್ನುವ ವಿಚಾರವನ್ನು ಸಮಾಜದ ಮುಂದೆ ತಲುಪಿಸುವಂಥದ್ದು. ಈ ದೇಶದ ಉನ್ನತಿಗೋಸ್ಕರ ನಾವೆಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ. ಈ ದೇಶದ ವಿಕಾಸ ನಮಗೋಸ್ಕರ ಮಾತ್ರ ಅಲ್ಲ, ವಿಶ್ವ ಶಾಂತಿಗೋಸ್ಕರ ಬೇಕು. ಭಾರತ ಪರಮ ವೈಭವದ ಸ್ಥಾನವನ್ನು ಮರಳಿ ಪಡೆಯುವಂಥದ್ದು ಕೇವಲ ಭಾರತಕ್ಕೋಸ್ಕರ ಅಲ್ಲ, ಜಗತ್ತಿನ ಹಿತಕ್ಕೋಸ್ಕರ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತು ಮಾರ್ಗದರ್ಶಕ ಸ್ಥಾನದಲ್ಲಿ ಭಾರತನೂ ಕೂಡ ಇದೆ. ಈ ಹಿಂದೆನೂ ಅನೇಕ ಗ್ಲೋಬಲ್ ಲೀಡರ್ಸ್ ಕೂಡ ಭಾರತದ ಡೈವರ್ಸಿಟಿಯನ್ನ, ವಿವಿಧತೆಯಲ್ಲಿ ಏಕತೆಯನ್ನ ಅವರು ಹೇಳಿದರು. ಹಾಗಾಗಿ ಭಾರತದ ಸಮಾಜದ ಒಳಗಡೆ ಅನೇಕ ಸಮಸ್ಯೆಗಳು ಈಗಲೂ ಕೂಡ ಇನ್ನು ಇದಾವೆ. ಉದಾಹರಣೆಗೆ ಜಾತಿಗೆ ಸಂಬಂಧಪಟ್ಟದ್ದು, ಅಸ್ಪೃಶ್ಯತೆಗೆ ಸಂಬಂಧಪಟ್ಟದ್ದು, ಅನೇಕ ರೀತಿಯ ಸಮಸ್ಯೆ ಸಮಾಜದ ಒಳಗಡೆ ಇದೆ. ಆ ಸಮಸ್ಯೆಗಳನ್ನು ನಿವಾರಿಸ್ತಾ 2000 ವರ್ಷಗಳಿಗಿಂತಲೂ ಹೆಚ್ಚು ಬಾಹ್ಯ ಆಕ್ರಮಣಗಳನ್ನು ಎದುರಿಸಿದ ನೆಲೆ ಇದು. ನಮ್ಮನ್ನು ಯಾರೂ ಕೂಡ ಆಕ್ರಮಣ ಮಾಡದಂತೆ ಒಂದು ಸದೃಢವಾಗಿರುವ, ಸುರಕ್ಷಿತವಾಗಿರುವಂತಹ, ವಿಕಸಿತವಾಗಿರುವಂತಹ ಒಂದು ರಾಷ್ಟ್ರವಾಗಿ ನಮ್ಮನ್ನು ನಾವು ರೂಪುಗೊಳ್ಬೇಕು. ಅದಕ್ಕೋಸ್ಕರ ಸಮಾಜದ ಎಲ್ಲರೂ ಕೂಡ ಸಕ್ರಿಯ ಭಾಗವಹಿಸುವಿಕೆಯನ್ನು ಮಾಡಬೇಕು ಅನ್ನುವಂಥದ್ದೇ ಸಂಘದ ಒಂದು ವಿಚಾರ. ಹಾಗೆ ಸಂಘದ ಮೂಲ ಮಂತ್ರ ಏನಿದೆ, ದೇಶವೇ ಮೊದಲು ಅನ್ನುವ ಭಾಗ, ದೇಶಕ್ಕೋಸ್ಕರ ಏನಾದರೂ ಕೊಡಬೇಕು ಅನ್ನುವ ಭಾವ, ಅದನ್ನು ಸಮಾಜದ ಮುಂದೆ ಕಾಲಕ್ಕೆ ಇಡ್ತಾ ಇದೆ. ಸಮಾಜ ಅದನ್ನು ಸ್ವೀಕಾರ ಮಾಡ್ತಾ ಇದೆ. ಸಂಘದಲ್ಲಿ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಯುವ ಪೀಳಿಗೆ, ಯುವ ಪಾರ್ಟಿಸಿಪೇಷನ್ ಇದೆ. RSSನ ಸ್ವಯಂ ಸೇವಕರಲ್ಲಿ ದೊಡ್ಡ ಪರ್ಸೆಂಟೇಜ್ ಏನಿದೆ ಅದು ಯುವಕರೇ ಇದ್ದಾರೆ. ಹಾಗಾಗಿ ಸಂಘ ಸದಾ ಒಂದು ಯುವ ಸಂಘಟನೆ. ಇವತ್ತು ನಾವು 100ನೇ ವರ್ಷ ಆಗುವಾಗ 6ನೇ ಪೀಳಿಗೆ 6th ಜನರೇಷನ್ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಹೀಗಾಗಿ ಸಂಘ ಒಂದು ನಿರಂತರ ಸಾಂಸ್ಕೃತಿಕ ಆಂದೋಲನವಾಗಿ ಬೆಳೀತಾ ಇದೆ. ಮಾಧ್ಯಮದ ನಿಮ್ಮೆಲ್ಲರ ಸಹಕಾರ ಸಂಘದ ಒಟ್ಟು ವಿಕಾಸದಲ್ಲಿ, ಸಂಘದ ಒಟ್ಟು ಪ್ರಗತಿಯಲ್ಲಿ ಖಂಡಿತ ಇದ್ದೇ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಮುಂದೂ ಕೂಡ ನಾವು ಅಪೇಕ್ಷೆ ಪಡ್ತೀವಿ. ನಮಸ್ಕಾರ. ಬಹಳ ಸಂತೋಷ ಸರ್. ಬಹುಶಃ ಈ ಕಾಲಘಟ್ಟದ ತಾವೇನು ಸ್ವಯಂ ಸೇವಕರೆಲ್ಲರೂ ಇದ್ದೀರಾ, ಹೆಚ್ಚು ಖುಷಿ ಪಡುವಂತಹ ವಿಚಾರ ಅಂಥೇಳಿ ನನಗಂತೂ ಅನಿಸುತ್ತೆ. ಅದು ಎಷ್ಟೋ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ರಾಮ ಜನ್ಮಭೂಮಿಗೋಸ್ಕರ ಹೋರಾಟ ಮಾಡಿದರು, ಬಲಿದಾನಗಳಾಯಿತು. ಆದರೆ ಈ ಕಾಲಘಟ್ಟದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಹಾಗೆಯೇ ಸಂಘಕ್ಕೆ 100 ವರ್ಷ, ಈ ಶತಾಬ್ದಿಯನ್ನು ಕೂಡ ನೋಡುವಂತಹ ಭಾಗ್ಯ ಎಲ್ಲ ಸ್ವಯಂ ಸೇವಕರಿಗೆ ಈ ವರ್ಷ ಸಿಗ್ತಾ ಇದೆ.
ಹಾಗಾಗಿ ತಮ್ಮ ಎಲ್ಲ ಮಾತುಗಳಿಗೆ ನಾನು ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೋ ಒಂದು ಸಂಘಟನೆ ಪ್ರಾರಂಭ ಆಗೋದು ದೊಡ್ಡದಲ್ಲ, ಆದರೆ ನಿರಂತರವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡ ಆ ಎಲ್ಲವನ್ನ ತಡೆದಾಕಿ ನಡೆಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ನಿರಂತರವಾಗಿ 100 ವರ್ಷಗಳನ್ನು ಕ್ರಮಿಸುವಂಥದ್ದು ಇದೆಯಲ್ಲ, ಜೊತೆಗೆ ಲಕ್ಷಾಂತರ ಸೇವಾ ಚಟುವಟಿಕೆಗಳನ್ನು ತನ್ನ ನೋಡಲೊಳಗಡೆ ಹಾಕಿಕೊಂಡು ನಿರಂತರವಾಗಿ ನಡ್ಕೊಂಡು ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭದ ಸಂಗತಿಯಲ್ಲ. ಈ ಕಾರ್ಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಮಾಡ್ತಾ ಬಂದಿದೆ. ನಮಸ್ಕಾರ.